ಚರ್ಚಿಗೆ ಹೋಗಬೇಡಿ ಅಂತೀರಾ, ಆಲಯಕ್ಕೆ ಹೋಗಬೇಡಿ ಅಂತೀರಾ, ಮನೇಲಿ ಕೂತು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀರಾ. ಇದು ಹೇಗೆ ಸಾಧ್ಯ? ಸಭೆ ಅಂದ್ರೆ ಏನಂತ? ಸಭೆ ಅಂದ್ರೆ ಆರ್ಸಿ ಸಭೆ, CSI, ಪೆಂಟೆಕೋಸ್ಟ್ ಸಭೆ, ಇದನ್ನ ಸಭೆ ಅಂತ ಹೇಳ್ತಾರೆ. ಸೊ ಸಭೆಯು ಯೇಸು ಕ್ರಿಸ್ತನ ದೇಹವಾಗಿದೆ ಅಂತ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವಂತ ಜನರೇ ಸಭೆ. ಆದ್ರೆ ನಾವೆಲ್ಲರ ದೂರ ಬರೋಕ್ಕೆ ಒಂದು ಸಭೆ ಬೇಕಾಗುತ್ತದೆ, ಒಂದು ಜಾಗ ಬೇಕಂತ. ನಾವು ಮನೆಗಳಲ್ಲೇ ಸಭೆ ಸೇರೋದಾಗುತ್ತದೆ. ಯಾಕಂದ್ರೆ ಸಣ್ಣ ಸಣ್ಣ ಮನೆ ಇರುತ್ತೆ, ಬಾಡಿಗೆ ಇರೋ ಕಾರಣ ಅದನ್ನ ಅವಕಾಶ ಇರೋದಿಲ್ಲ. ಪೌಲನು ಈ ರೀತಿಯಾಗಿ ಬಾಡಿಗೆ ಮನೆ ಮಾಡಿಕೊಂಡು ಸೇವೆ ಮಾಡಿದ್ದಾನೆ, ಸುವಾರ್ತೆ ಸಾರಿದ್ದಾನೆ ಅನ್ನುವಂತ ಹೇಳುವಂತ ನಾವು ಆ ವಾಕ್ಯ ನನ್ನ ಜೀವಿತದಲ್ಲಿ ಯಾಕೆ ಹೇಳಬಾರ್ದು? ಯೋಚನೆ ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಸತ್ಯವೇದ ವಾಕ್ಯಗಳನ್ನು ವಿಚಾರ ಮಾಡಿ ವಾಕ್ಯದಲ್ಲಿ ನೆಲೆಗೊಂಡು ನಾವು ಸತ್ಯವನ್ನು ಅರಿತುಕೊಳ್ಳೋಣ. ಇವತ್ತಿನ ಈ ಭಾಗದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಸಭೆ ಎಂದರೆ ಏನು ಮತ್ತೆ ನಾವು ಸಭೆಯಾಗಿ ಎಲ್ಲಿ ಕೂಡಿ ಬರಬೇಕು ಎಂಬುದನ್ನು ನಮ್ಮ ಮಧ್ಯದಲ್ಲಿರುವ ಸಹೋದರ ಶ್ರೀನಿವಾಸ್ ಮತ್ತೆ ಸಹೋದರ ಮೈಕಲ್ ಅವರು ಇದರ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ನಮಗೆ ನೀಡುವವರಾಗಿದ್ದಾರೆ. ಸೊ ಅದಕ್ಕಾಗಿ ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಸ್ವಾಗತಿಸುವನಾಗಿದ್ದೇನೆ. ಬ್ರದರ್ ಶ್ರೀನಿವಾಸ್, ಬ್ರದರ್ ಮೈಕಲ್, ವೆಲ್ಕಮ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಧ್ಯಾನಿಸುವ ದೇವರ ವಾಕ್ಯದಲ್ಲಿ ಸಭೆ ಎಂದರೆ ಏನೆಂಬುದನ್ನು ನೀವು ನಮಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಬೇಕೆಂದು ನಾನು ನಿಮ್ಮನ್ನು ಆಹ್ವಾನಿಸುವನಾಗಿದ್ದೇನೆ. ಬ್ರದರ್, ಪ್ರೈಸ್ ದ ಲಾರ್ಡ್. ಬನ್ನಿ ಮುಂದುವರಿಯುವ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್ ಬ್ರದರ್ಸ್, ಪ್ರೈಸ್ ದ ಲಾರ್ಡ್ ಸಿಸ್ಟರ್ಸ್, ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್ ಬ್ರದರ್ಸ್, ಪ್ರೈಸ್ ದ ಲಾರ್ಡ್ ಸಿಸ್ಟರ್ಸ್. ಬ್ರದರ್, ನಿಮ್ಮ ವಿಡಿಯೋನ ನೋಡಿದೀವಿ. ಆ ವಿಡಿಯೋನು ಇನ್ನೂ ಅರ್ಥವಾಗಿ ಇನ್ನೂ ಚೆನ್ನಾಗಿ ಸ್ವಲ್ಪ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಎಂಬುದಾಗಿ ನನ್ನ ಅನಿಸಿಕೆ. ಖಂಡಿತ ಬ್ರದರ್. ಯಾವ ವಿಡಿಯೋ? ಉದಾಹರಣೆಗೆ ಒಂದು ಈ ರೀತಿಯಾಗಿ ನೀವು ಮಾತಾಡಿದ್ದೀರಾ, ಆದ್ರೆ ಇನ್ನೂ ಅರ್ಥಗರ್ಭಿತವಾಗಿರ್ಬೇಕಾಗಿತ್ತು ಅನ್ನುವಂಥದ್ದು ನೀವು ಹೇಳಿದ್ರೆ ನಾವು ಕಂಟಿನ್ಯೂ ಮಾಡೋದು. ಅದ್ರ ಬಗ್ಗೆ ಯಾವುದನ್ನ ಕುರಿತು ಅಂತಂದ್ರೆ, ಚರ್ಚಿಗೆ ಹೋಗಬೇಡಿ ಅಂತೀರಾ, ಆಲಯಕ್ಕೆ ಹೋಗಬೇಡಿ ಅಂತೀರಾ, ಮನೇಲಿ ಕೂತು ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀರಾ. ಇದು ಹೇಗೆ ಸಾಧ್ಯ ಬ್ರದರ್? ವಿವರಣೆ ಕೊಡ್ತೀರಾ? ಖಂಡಿತ ಬ್ರದರ್. ಅದ್ರ ಬಗ್ಗೆ ನಾವು ಇನ್ನೂ ಸ್ಪಷ್ಟವಾಗಿ ತಿಳ್ಕೊಂಡು, ಯಾಕಂದ್ರೆ ಕಳೆದ ಭಾಗಗಳಲ್ಲಿ ಚರ್ಚು ಅಥವಾ ದೇವಾಲಯ ಅನ್ನೋದು ಕುರಿತಾಗಿ ನಾವು ಮಾತಾಡಿದ್ವು. ಅಂದ್ರೆ ಮನೆಯಲ್ಲಿ ಸಭೆ ಸೇರಬೇಕು ಎಂಬುದಾಗಿ. ಹೌದು. ಉದ್ದೇಶ ಏನಂದ್ರೆ ಬ್ರದರ್, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಸಭೆಯನ್ನು ನಡೆಸಬೇಕು ಅಲ್ವಾ? ಈಗ ಅನೇಕರು ನಾವು ಕೇಳೋದಾದ್ರೆ ಸಭೆ ಅಂದ್ರೆ ಏನ್ ಬ್ರದರ್? ಸಭೆ ಅಂದ್ರೆ ಆರ್ಸಿ ಸಭೆ, CSI, ಪೆಂಟೆಕೋಸ್ಟ್ ಸಭೆ, ಇದನ್ನ ಸಭೆ ಅಂತ ಹೇಳ್ತಾರೆ ಬ್ರದರ್ ಅಲ್ವಾ? ಹೌದು. ಕರೆಕ್ಟ್. ಅಂದ್ರೆ ಈಗ ಅನೇಕರು ತಿಳ್ಕೊಂಡಿರುವಂತದ್ದು, ನಾವು ತಿಳ್ಕೊಂಡಿದ್ದಂಥದ್ದು ಅರ್ಥ ಮಾಡ್ಕೊಳ್ಳಿ. ಅನೇಕರು ತಿಳ್ಕೊಂಡಿರುವಂತದ್ದು, ನಾವು ತಿಳ್ಕೊಂಡಿದ್ದು, ನಾವು ಅದೇ ತಿಳ್ಕೊಂಡಿದ್ದು. ಹೌದು. ಏನಂದ್ರೆ RC, CSI, ಪ್ರೊಟೆಸ್ಟೆಂಟು, ಜೀಸಸ್ ಓನ್ಲಿ, ಯೆಹೋವಾ ಸಾಕ್ಷಿ, ಸೊ ಇವೆಲ್ಲಗಳು ಸಭೆ, ಈ ಚರ್ಚ್ಗಳು ಸಭೆ ಅಂತ ಅನ್ಕೊಂಡಿದ್ದಾರೆ. ಎಲ್ಲರೂ ತರಲು ಅದೇ ತಾನೇ ಬರೋದು. ಸಭೆ ಅಂದ ತಕ್ಷಣ ಒಂದು ದೊಡ್ಡ ಬಿಲ್ಡಿಂಗ್ ತಲೆ ಬರ್ತದೆ. ಸೇವಕರು ಅಂದ ತಕ್ಷಣ ಕೋಟು ಶೂಟ್ ಹಾಕೊಂಡು ಕೂತಿರುವಂತದ್ದು ಒಂದು ಆಲೋಚನೆ ನಮಗ್ ಬರ್ತದೆ. ಹೌದು. ಸೊ ಇದು ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಿ ನೋಡೋದಾದ್ರೆ ಅದು ಸಭೆ ಅಲ್ಲ ಬರ್ತದೆ. ಯಾಕೆ ಅಂದ್ರೆ ವಾಕ್ಯವನ್ನು ನಾವು ಮುಂದಿಟ್ಟು ಮಾತಾಡಬೇಕು. ಸಭೆ ಅಂದ್ರೆ ಏನು ಅಂತ ವಾಕ್ಯದಲ್ಲಿ ಗಮನಿಸೋಣ. ಎಫೆಸ ಬರೆದ ಪತ್ರಿಕೆ 1:23 ನಾವು ಗಮನಿಸೋದಾದ್ರೆ, ಸಭೆಯು ಆತನ ದೇಹವಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಸಭೆಯು ಯೇಸು ಕ್ರಿಸ್ತನ ದೇಹವಾಗಿದೆ ಅಂತ. ಈಗ ನೀವು ಹೇಳಿದ ಪ್ರಕಾರ, ಅನೇಕರು ತಿಳ್ಕೊಂಡಿರೋ ಪ್ರಕಾರ CSI ಸಭೆ, RC ಸಭೆ, ಪ್ರೊಟೆಸ್ಟೆಂಟ್ ಸಭೆ, ಜೀಸಸ್ ಓನ್ಲಿ ಸಭೆ, ಸೊ ಇವೆಲ್ಲವೂ ಸಭೆ ಅಂತ ಅನ್ಕೊಳ್ಳೋದಾದ್ರೆ ನಾವು ಅರ್ಥ ಮಾಡ್ಕೋಬೇಕು, ಒಂದು ಬಿಲ್ಡಿಂಗು, ಒಂದು ದೇವಾಲಯ ಅಂತ ಕಟ್ಕೊಳ್ತೀವಲ್ವಾ, ಅದು ಸಭೆ ಅಲ್ಲ. ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಇನ್ನೊಂದು ವಾಕ್ಯ ನಾವು ಇದರಲ್ಲಿ ನೋಡೋದಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 5ನೇ ವಚನ ನಾವು ಗಮನಿಸಬೇಕಾದ್ರೆ, ಹಾಗೆಯೇ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ಅಂಗಗಳಾಗಿದ್ದೇವೆ. ಅಂದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವಂತ ಜನರೇ ಸಭೆ. ಅರ್ಥ ಆಯ್ತಾ? ಈಗ ಮೊದಲೇ ನಾವೇನ್ ಅನ್ಕೊಂಡಿದ್ದು, ನಮ್ಮ ಆಲೋಚನೆ ಸಭೆ ಅಂದ ತಕ್ಷಣ ನಾವು RC, CSI ಒಂದು ಕಟ್ಟಡ ಎಂಬುದಾಗಿ ನಾವು ತಿಳ್ಕೊಂಡಿದ್ದು ಅಲ್ವಾ? ಹೌದು. ಸೊ ಆದ್ರೆ ವಾಕ್ಯ ಹೇಳುತ್ತೆ, ಆ ಬಿಲ್ಡಿಂಗ್ ನಾವು ತರಗ ಆಲೋಚನೆ ಮಾಡ್ತೀವಿ, ಆ ಬಿಲ್ಡಿಂಗ್ ಸಭೆ ಅಲ್ಲ. ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಜನರು ಕ್ರಿಸ್ತನ ಸಭೆ. ಸೊ ಸ್ಪಷ್ಟವಾಗಿ ವಾಕ್ಯನ ಅರ್ಥ ಮಾಡ್ಕೊಳ್ಳಿ.
ಯಾರು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರ ನಡೀತಾರೋ ಅದು ಕ್ರಿಸ್ತನ ಸಭೆ. ಅಂದ್ರೆ ಯೇಸು ಕ್ರಿಸ್ತನ ಸ್ವರಕ್ತವನ್ನು ಸುರಿಸಿ ಸಂಪಾದನೆ ಮಾಡ್ಕೊಂಡಿದಾರಲ್ಲ ಅದು ಕ್ರಿಸ್ತನ ಸಭೆ. ನಾರ್ಮಲ್ ಆಗಿ ಸಭೆ ಅಂದ್ರೆ ಒಂದು ಲೋಕ ಪ್ರಕಾರವಾಗಿ ಕೂಡಿ ಬರುವಂತದ್ದು ಸಭೆ ಅಂತಾನೆ ಅನ್ನೋದು. ಆದ್ರೆ ಕ್ರಿಸ್ತನ ಸಭೆ ಅಂದ್ರೆ ಆ ವಾಕ್ಯದ ಪ್ರಕಾರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಜನರೇ ಸಭೆ. ಅರ್ಥ ಆಯ್ತಾ ಈಗ? ಅರ್ಥ ಆಯ್ತದ? ಕರೆಕ್ಟ್ ಬ್ರದರ್ ನೀವು ಹೇಳಿದ್ದು. ಈಗ ವಾಕ್ಯದಂತೆ ನಡೆಯೋರು ಅವ್ರಿಗೆ ಸಭೆ ಅಂತ, ವಾಕ್ಯದಂತೆ ಕೇಳಿ ಕೈಕೊಂಡು ನಡೆಯೋರು ಅಂತವ್ರಿಗೆ ಸಭೆ ಅಂತ ಎಂಬುದಾಗಿ ಕರೆಯುತ್ತಾರೆ. ಅದು ಕ್ರಿಸ್ತನ ಸಭೆ. ಅದು ಕ್ರಿಸ್ತನ ಸಭೆ ಅಂತ ನೀವು ಹೇಳ್ತಾ ಇದ್ದೀರಾ. ಕರೆಕ್ಟ್, ನಾವು ಒಪ್ಕೊಂತೀನಿ. ಆದ್ರೆ ನಾವೆಲ್ಲರೂ ಕೂಡಿ ಬರೋಕೆ ಒಂದು ಸಭೆ ಬೇಕಲ್ಲ ಬ್ರದರ್, ಒಂದು ಜಾಗ ಬೇಕಲ್ವಾ? ಸೊ ಅದನ್ನ ಸಭೆ ಇಲ್ದಿರ ನಾವ್ ಹೆಂಗೆ ಕೂಡು ಬರೋದು, ಹೆಂಗೆ ನಾವು ಆರಾಧನೆ ಮಾಡೋದು? ಖಂಡಿತ ಬ್ರದರ್, ನೀವು ಕೇಳಿದಂತ ಕ್ವಶನ್ಗೆ ವಾಕ್ಯದಲ್ಲಿ ಆನ್ಸರ್ ನೋಡೋಣ ನಾವು. ಯಾಕಂದ್ರೆ ಇದು ನಮ್ಗೆಲ್ರಿಗೂ ಮೊದಲನೇದಾಗಿ ಅರ್ಥ ಮಾಡ್ಬೇಕಾಗಿರುವಂತದ್ದು, ದೇವರ ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನಡೆಯೋ ಜನರೇ ಸಭೆ ಅನ್ನೋದು ಅರ್ಥ ಆಯ್ತು. ಈಗ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಅಲ್ವಾ? ಹೌದು. ಸೊ ಆ ಜನರು ಎಲ್ಲಿ ಕೂಡಿ ಬಂದು ವಾಕ್ಯವನ್ನು ಕೇಳಬೇಕು, ವಾಕ್ಯವನ್ನು ವಿವೇಚನೆ ಮಾಡಿ ತಿಳ್ಕೋಬೇಕು ಅಲ್ವಾ? ಇದೇ ತರ ನೋಡ್ಬೇಕಾಗಿರೋದು. ಸರಿ, ಈಗ ವಾಕ್ಯದ ಪ್ರಕಾರವಾಗಿ ನಾವು ಮನೆಗಳಲ್ಲೇ ಸಭೆ ಸೇರೋದಲ್ಲ ಬ್ರದರ್? ನಮ್ಮ ಮನೆಯಲ್ಲಿ ಹೆಂಗ್ ಸೇರಕ್ಕಾಗುತ್ತೆ ಬ್ರದರ್? ತುಂಬಾ ಜನ ಇರ್ತಾರಲ್ವಾ, ಹೆಂಗ್ ಸೇರ್ಬೇಕಾಗುತ್ತೆ? ಖಂಡಿತ ಬ್ರದರ್, ಅದಕ್ಕೆಲ್ಲ ವಾಕ್ಯ ಗಮನಿಸೋಣ. ಒಂದೊಂದು ಕ್ವಶನ್ಗೂ ಒಂದೊಂದು ವಾಕ್ಯನೇ ನಾವು ಗಮನಿಸ್ತಾ ಹೋಗೋಣ. ಈಗ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ, ಜನರು ಅಂದ್ರೆ ವಿಶ್ವಾಸಿಗಳು ಅಥವಾ ಶಿಷ್ಯಂದಿರು ಸೇರ್ ಬರೋದಕ್ಕೆ ಒಂದು ದೊಡ್ಡ ಕಟ್ಟಡನೇ ಬೇಕು, ದೊಡ್ಡ ಬಿಲ್ಡಿಂಗ್ ಬೇಕು ಅನ್ನುವಂಥದ್ದು ಯಾಕೆ? ಮನೆಯಲ್ಲಿ ಸೇರ್ ಬರ್ಬೋದು. ಸೊ ಅದಕ್ಕೆ ವಾಕ್ಯ ನಾವು ಗಮನಿಸೋಣ. ಎರಡನೇದಾಗಿ, ಕಟ್ಟಡ ಸಭೆಗೆ ಯಾಕೆ ಹೋಗ್ಬೇಕು ಅಥವಾ ಯಾಕೆ ಹೋಗ್ಬಾರ್ದು, ಮನೆಯಲ್ಲೇ ಯಾಕೆ ಸೇರ್ಬೇಕು, ಯಾಕೆ ಸೇರ್ಬಾರ್ದು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸೋಣ. ಮೊದಲನೇದಾಗಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3ನೇ ವಚನ ನಾವು ಗಮನಿಸುವಾಗ, ಅಕ್ವಿಲನು ಪ್ರಿಸ್ಕಿಲಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ 16ನೇ ಅಧ್ಯಾಯ 5ನೇ ವಚನದಲ್ಲಿ, ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಅರ್ಥ ಮಾಡ್ಕೊಳ್ಳಿ, ಪೌಲನು ರೋಮಾಪುರದವರಿಗೆ ಪತ್ರಿಕೆ ಬರೀಬೇಕಾದ್ರೆ ಆ ಅಕ್ವಿಲನು ಪ್ರಿಸ್ಕಿಲಳು ಎಂಬ ಗಂಡ ಹೆಂಡತಿ ಇರ್ತಾರೆ, ಅವರ ಮನೆಯಲ್ಲಿ ಸಭೆಯಾಗಿ ಸೇರ್ ಬರ್ತಾ ಇರ್ತಾರೆ. ಆ ಸಭೆಯಲ್ಲಿ ಅಂದ್ರೆ ಆ ಮನೆಯಲ್ಲಿ ಕೂಡಿ ಬರುವಂತ ಜನರಿಗೆ ಅವ್ರು ಹೇಳ್ತಾರೆ ನನ್ನ ವಂದನೆಯನ್ನು ಹೇಳಿರಿ ಎಂಬುದಾಗಿ. ಅಂದ್ರೆ ಅರ್ಥ ಏನ್ ಮಾಡ್ಕೋಬೇಕು, ಒಂದು ಮನೆ ಇದೆ, ಆ ಮನೆಯಲ್ಲಿ 4-6 ಜನರು ಬಂದು ಸೇರಿ ಕೂತು ಪ್ರಾರ್ಥನೆ ಮಾಡಿ ವಾಕ್ಯವನ್ನು ಕೇಳಿ ಆ ವಾಕ್ಯಗಳು ಅವ್ರ ಜೀವಿತದಲ್ಲಿ ಕೈಗೊಂಡು ನಡೀತಾ ಇದೆ. ಈ ವಾಕ್ಯದ ಪ್ರಕಾರವಾಗಿ ನಾವು ನಡೀಬೋದಲ್ಲ. ಈ ವಾಕ್ಯ ಮಾತ್ರ ಅಲ್ಲ, ಇನ್ನೊಂದು ವಾಕ್ಯ ಇದೆ, ಅದನ್ನು ಗಮನಿಸೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆ ನಾವು ಗಮನಿಸೋದಾದ್ರೆ, ನುಂಪಳಿಗೂ ಆಕೆಯ ಮನೆಯಲ್ಲಿ ಕೂಡುವ ಸಭೆಯವರೆಗೂ ವಂದನೆ ಹೇಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ನುಂಪಳು ಒಬ್ಬ ಸ್ತ್ರೀ, ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಸಹೋದರಿ, ಅವರ ಮನೆಯಲ್ಲಿ ಸಭೆಗೆ ಸೇರ್ ಬರ್ತಾ ಇದ್ರು. ಸೊ ಈಗಿರ್ಬೇಕಾದ್ರೆ ನಾವು ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಮ್ಮ ಕುಟುಂಬದಲ್ಲಿ ನೆರವೇರಿಸುವುದಕ್ಕೋಸ್ಕರ ನಮ್ಮ ಮನೆಯಲ್ಲಿ 4-6 ಜನರು ಬಂದು ಸೇರಿ ವಾಕ್ಯವನ್ನು ಕೇಳಿ ಅದು ನೆರವೇರಿಸೋದಲ್ಲ ಬ್ರದರ್? ನೆರವೇರಿಸೋದು ಬ್ರದರ್. ಏನಂತಂದ್ರೆ ಇಲ್ಲಿ ಮೇನ್ ಏನಂತಂದ್ರೆ, ಅವಾಗೆಲ್ಲ ಅವ್ರಿಗೆ ಕೆಲವೊಂದು ಸ್ವಂತ ಮನೆಗಳಿದ್ವು. ಸೊ ಹಾಗಾಗಿ ಎಲ್ಲರೂ ಕೂಡ ಬರ್ತಾ ಇದ್ರು. ಇನ್ನೊಂದು ಏನಂತಂದ್ರೆ, ಇವತ್ತು ನಮ್ಗೆಲ್ಲ ಒಂದು ಬಾಡಿಗೆ ಮನೆಗಳಿದಾವೆ. ಸೊ ಅಲ್ಲಿ ಜನ ಜಾಸ್ತಿ ಸೇರ್ಬಾರ್ದು, ಜನ ಅಲ್ಲಿ ಬರಬಾರ್ದು, ಗಲಾಟೆಗಳಾಗ್ತದೆ ಅಂತ ಎಲ್ಲ ಹೇಳ್ತಾರೆ. ಮತ್ತೆ ಒಂದು 50 ಜನ, 100 ಜನ, ಇಲ್ಲ 200 ಜನ, 250 ಜನ, 300 ಜನ ಹೆಚ್ಚು ಕಡಿಮೆ ಇರ್ತಾರೆ. ಬಟ್ ಅವ್ರಿಗೆಲ್ಲ ಒಂದೇ ಜಾಗದಲ್ಲಿ ಕೂಡಕ್ ಆಗೋದಿಲ್ವಲ್ಲ, ಯಾಕಂದ್ರೆ ಸಣ್ಣ ಸಣ್ಣ ಮನೆ ಇರುತ್ತೆ, ಬಾಡಿಗೆ ಇರೋ ಕಾರಣ ಅದನ್ನ ಅವಕಾಶ ಇರೋದಿಲ್ಲ. ಹಾಗಾಗಿ ನಾವು ಒಂದು ಕೂಡು ಹೋಗಿ ಸೇರಿ ಪ್ರಾರ್ಥನೆ ಮಾಡ್ಲಿಕ್ಕೆ ನಾವೊಂದು ಆಲಯಕ್ಕೆ ಹೋಗ್ತಿರ್ತದೆ. ಖಂಡಿತ ಬ್ರದರ್, ನೀವು ಕೇಳೋ ಅಭಿಪ್ರಾಯ ಚೆನ್ನಾಗಿದೆ. ಎಲ್ಲರೂ ಅನ್ನೋದಕ್ಕಿಂತ ಅನೇಕ ರೀತಿಯ ಅಭಿಪ್ರಾಯಗಳನ್ನು ಹೇಳೋರಾಗಿದ್ದಾರೆ, ವ್ಯಕ್ತಪಡಿಸುವವರಾಗಿದ್ದಾರೆ. ಅದು ವಾಕ್ಯದಲ್ಲಿ ಆಧಾರ ನೋಡ್ಬೇಕು ನಾವು. ಸೊ ಈಗ ಕೇಳಿದಂತ ಕ್ವಶನ್ಗೆ ನಾವು ವಾಕ್ಯದಲ್ಲಿ ಆಧಾರ ನೋಡ್ಬೇಕು. ಈಗ ನಾವು ಪೌಲ್ ತಗೊಳ್ಳೋದಾದ್ರೆ, ಬಾಡಿಗೆ ಮನೆ ಮಾಡ್ಕೊಂಡು ಬರುವವರೆಗೆ ಉಪದೇಶ ಮಾಡ್ತಾ ಇದ್ದಂತೆ ವಾಕ್ಯ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 28ನೇ ಅಧ್ಯಾಯ ವಚನ 30ರಿಂದ 31ರವರೆಗೂ ನಾವು ಗಮನಿಸಬೇಕಾದ್ರೆ, ತಾನೇ ಮಾಡಿಕೊಂಡ ಬಾಡಿಗೆ ಮನೆಯಲ್ಲಿ ತನ್ನ ಬಳಿಗೆ ಬರುವವರೆಲ್ಲರನ್ನೂ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿ, ಪೌಲನು ತನ್ನ ಬಾಡಿಗೆ ಮನೆಯಲ್ಲಿ ಸೇರ್ಕೊಂಡು ಅವನ ಹತ್ರ ಬರುವಂತ ಜನರಿಗೆ ಉಪದೇಶವನ್ನು ಮಾಡ್ತಾ ಇದ್ದ, ಕ್ರಿಸ್ತನ ವಾಕ್ಯವನ್ನು ಸಾರ್ತಾ ಇದ್ದ ಅಂತ.
ಈಗ ನಮ್ಮಂತ ಉಪದೇಶಕರು ಅಥವಾ ಅನೇಕ ಉಪದೇಶಕರು ಪೌಲನು ಈ ರೀತಿಯಾಗಿ ಬಾಡಿಗೆ ಮನೆ ಮಾಡಿಕೊಂಡು ಸೇವೆ ಮಾಡಿದ್ದಾನೆ, ಸುವಾರ್ತೆ ಸಾರಿದ್ದಾನೆ ಅನ್ನುವಂತ ಹೇಳುವಂತ ನಾವು ಆ ವಾಕ್ಯ ನನ್ನ ಜೀವಿತದಲ್ಲಿ ಯಾಕೆ ನೆರವೇರಬಾರ್ದು? ಯೋಚನೆ ಮಾಡಿ. ಹೌದು ನೆರವೇರುವುದು ಅಲ್ವಾ? ಕರೆಕ್ಟ್. ನೀವ್ ಹೇಳ್ತಾ ಇದ್ರೆ ಕರೆಕ್ಟ್, ಒಪ್ಕೊಂತೀನಿ. ಯಾಕಂದ್ರೆ ವಾಕ್ಯದಲ್ಲಿ ಏನಿದೆ ಅದನ್ನ ನೀವು ಮಾತಾಡ್ತಾ ಇದ್ದೀರಾ. ಆದ್ರೆ ಇನ್ನೂ ಒಂದು ಖಂಡಿತ ನೀವು ಹೇಳ್ತಾ ಇದ್ದೀರಾ, ವಾಕ್ಯದಲ್ಲಿ ಏನಿದೆ ಅದು ಹೇಳ್ತಾ ಇದ್ದೀರಾ. ಅಲ್ಲ, ಆ ರೀತಿ ನಡಿಬೇಕು. ನಾನ್ ನಡೀತಾ ಇದ್ದೀನಿ, ಅಪೋಸ್ತಲರು ನಡೆದಿದ್ದಾರೆ, ನೀವು ನಡೀರಿ, ಅನೇಕರು ನಡೀಲಿ. ಈ ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡಿದ್ದೀವಲ್ಲ ಬದ ನಾವೀಗ. ಹೌದು, ಯೇಸು ಕ್ರಿಸ್ತರು ಹೇಗೆ ಹೇಳಿದಾರೋ ಹಾಗೆ ಅಪೋಸ್ತಲರು ಮಾಡಿದ್ದಾರೆ. ಹೌದು. ಈಗ ನಾವೇನ್ ಮಾಡ್ಬೇಕು? ಈಗ ಯೇಸು ಕ್ರಿಸ್ತರು ಹೇಗೆ ಹೇಳಿದಾರೋ ಆದಿ ಅಪೋಸ್ತಲರು ಹೇಗೆ ಮಾಡಿದಾರೋ ಹಾಗೆ ನಾವು ಮಾಡ್ಬೇಕು. ಹೌದು ಅಲ್ವಾ? ಸರಿ, ನೀವು ಇನ್ನೊಂದೇನೋ ಕ್ವಶನ್ ಕೇಳಕ್ ಬಂದ್ರೆ ಹೇಳಿ. ನೀವು ಹೇಳಿದಂತ ಮಾತುಗಳು ಕರೆಕ್ಟ್, ಆ ವಾಕ್ಯದಲ್ಲಿ ಹೇಳಿದಂತ ವಿಷಯಗಳು ಕರೆಕ್ಟ್, ಇಲ್ಲ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಖಂಡಿತವಾಗಿ ಅದು ಸತ್ಯ ಎಂಬುದಾಗಿ ನಾನು ನೋಡ್ತೀನಿ. ಆದ್ರೆ ಇಲ್ಲಿ ಮೇನ್ ಏನಂತಂದ್ರೆ ಅಲ್ಲಿ ಕೂಡಿ ಬರುವಂತ ಜನರು ಅಲ್ಲಿ ಮೇಲ್ವರ್ಗ ಕೀಳ್ವರ್ಗ ಅಂತ ಅಲ್ಲಿ ಕೇಳ್ತೀವಿ. ಕೆಲವರು ಹೇಳ್ತಾರೆ ನಾವು ಹೋದ್ರೆ ಅಲ್ಲಿ ಕೆಳವರ್ಗದಲ್ಲಿ ಇರ್ತಾರೆ, ಇಲ್ಲ ಮೇಲ್ವರ್ಗದಲ್ಲಿ ನಾವ್ ಹೆಂಗ್ ಹೋಗಿಕ್ಕಾಗತ್ತೆ ಅಂತ ಒಬ್ರು ಕ್ವಶನ್ ಇರ್ತದೆ. ಇನ್ನೊಬ್ರಿಗೆ ಅವ್ರು ನಮ್ಮನೆಗೆ ಬಂದ್ರೆ ಅವ್ರು ಕೀಳಾಗಿರ್ತಾರೆ ಮೇಲಾಗಿರ್ತಾರೆ ಎಂಬುದಾಗಿ ಎರಡು ರೀತಿಯಲ್ಲಿ ಅವರು ಸರ್ಚ್ ಮಾಡಿ ನೋಡ್ತಾರೆ. ಸೊ ಹಂಗಾಗಿ ಅಲ್ಲಿ ಹೋಗಕ್ ಆಗಲ್ಲ ಅಂದ್ಬಿಟ್ಟು ಒಂದು ಆಲಯಕ್ಕೆ ಅವ್ರು ಹೋಗ್ತಾ ಇರ್ತಾರೆ. ಈಗ ಆಲಯದಲ್ಲಿ ಹೋದಾಗ ನನ್ನೊಂದು ಕ್ವಶನ್, ಈಗ ಆಲಯದಲ್ಲಿ ಹೋಗ್ತಾರಲ್ವಾ, ಅಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಬರಲ್ವಾ? ಅಲ್ಲಿ ಬರಲ್ಲ ಬದ ಹಿಂಗೆ ಅಲ್ಲಿ ಯಾರಿಗೂ ಗೊತ್ತಿರಲ್ಲ ಅವ್ರಿಗೆ, ಅಲ್ವಾ? ಹೌದು. ಈಗ ಗೊತ್ತಾಗ್ಬಿಟ್ರೆ ಅವ್ರನ್ನ ಅವ್ರ ಪಕ್ಕದಲ್ಲಿ ಕುಂಡ್ರಿಸಲ್ಲ, ಇವ್ರನ್ನ ಅವ್ರ ಪಕ್ಕದಲ್ಲಿ ಕುಂಡ್ರಿಸಲ್ಲ. ಹೌದು. ಒಂದು ವಿಷಯ ಹೇಳೋದ್ರೆ ಈ ವಿಚಾರದಲ್ಲಿ ಹೌದು. ನಿಜವಾಗಿಯೂ ಯೇಸು ಕ್ರಿಸ್ತನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡು ಯೇಸು ಕ್ರಿಸ್ತನೇ ದೇವರು ಅಂತ ತಿಳ್ಕೊಂಡು ಕೂಡ ಇವನು ಮೇಲ್ವರ್ಗದವನು, ಇವರು ಕೆಳವರ್ಗದವರು, ಅವ್ರನ್ನ ಮುಟ್ಟಬಾರ್ದು, ಅವ್ರ ಜೊತೆ ಸೇರಬಾರ್ದು, ಇವ್ರ ಮನೆಗೆ ಹೋಗ್ಬಾರ್ದು, ಅವ್ರ ಮನೆಗೆ ಬರಬಾರ್ದು ಅಂತ ಹೇಳೋದಾದ್ರೆ ಅವ್ರ ನಿಜವಾದ ರಕ್ಷಣೆನೇ ಹೊಂದಿಲ್ಲ. ಹೆಂಗ್ ಹೇಳ್ತೀರಾ brother? ವಾಕ್ಯ ಗಮನಿಸೋಣ. ಸರಿ, ಯೋಹಾನ 1ನೇ ಅಧ್ಯಾಯ ವಚನ 12ರಿಂದ 13 ಗಮನಿಸಬೇಕಾದ್ರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅದೇ 13ನೇ ವಚನದಲ್ಲಿ ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸ್ಪಷ್ಟವಾಗಿ ಗಮನಿಸಿ, ವಾಕ್ಯ ಹೇಳ್ತಾ ಇದೆ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ಟರೋ, ಅಂದ್ರೆ ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಟ್ಟರೋ, ಯೇಸು ಕ್ರಿಸ್ತನ ವಾಕ್ಯವನ್ನು ಯಾರು ಕೇಳ್ತಾರೋ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾರು ದೀಕ್ಷಾಸನ ತಗೊಂಡು ಆ ವಾಕ್ಯದ ಪ್ರಕಾರ ಜೀವಿಸ್ತಾರೋ ಅವರೆಲ್ಲರೂ ದೇವರ ಮಕ್ಕಳು. ಅದು ಹೆಂಗಂತೆ? ದೇವರಿಂದಲೇ ಹುಟ್ಟಿದವರು, ಅಂದ್ರೆ ಒಂದೇ ತಂದೆಯ ಮಕ್ಕಳು ಎಂಬುದಾಗಿ ವಾಕ್ಯ ಹೇಳ್ತದೆ. ಈಗ ಒಂದೇ ತಂದೆಯ ಮಕ್ಕಳಾಗಿರುವಂತ ನಾವು ಇವರು ಮೇಲ್ವರ್ಗ ಇವರು ಕೆಳವರ್ಗ ಅಂತ ಹೇಳೋದಾದ್ರೆ ಅವರಿನ್ನು ಯೇಸು ಕ್ರಿಸ್ತನನ್ನು ತಿಳ್ಕೊಳ್ಳಿಲ್ಲ, ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ಕೊಳ್ಳಿಲ್ಲ, ದೇವರ ವಾಕ್ಯ ಅವರಲ್ಲಿ ಇಲ್ಲವೇ ಇಲ್ಲ. ಸೊ ಇದು ನಾನು ಪ್ರಾಕ್ಟಿಕಲ್ ಆಗಿ ಈ ರೀತಿ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಕೆಲವೊಂದು ವಿಡಿಯೋಗಳನ್ನ ನೋಡಿದ್ದೀನಿ. ಈ ತೆಲಂಗಾಣ, ಆಂಧ್ರ ಪ್ರದೇಶ ಈ ಕಡೆ ನೋಡೋದಾದ್ರೆ ಅವರವರ ಒಂದು ವರ್ಗಗಳಿಗೆ ಅವರದ್ದು ಒಂದು ಚರ್ಚ್ಗಳು ಮಾಡ್ಕೊಂಡಿದ್ದಾರೆ. ಸೊ ಅದೇ ಹೇಳುವಂಥದ್ದು, ಈ ಬಿಲ್ಡಿಂಗ್ ನೋಡಿ, ಅಲ್ಲಿ ಒಮ್ಮನಸ್ ಇಲ್ವೇ ಇಲ್ಲ ಬರೋದು. ಆ ಬಿಲ್ಡಿಂಗ್ ಅನ್ನುವಂತ ಆ ಕಟ್ಟಡದಲ್ಲಿ ಅಥವಾ ಸುಳ್ಳಾಗಿ ನಡೆಯುವಂತಹ ದೇವಾಲಯ ಆರಾಧನೆ ಅನ್ನುವ ಜಾಗದಲ್ಲಿ ಸತ್ಯ ಅನ್ನೋದಿಲ್ಲ, ಅಲ್ಲೇ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು. ಸೊ ಹಾಗಾದ್ರೆ ಮನೆ ಸಭೆಗೆ ಬಂದ ತಕ್ಷಣ ಎಲ್ಲರೂ ಪರಲೋಕ ಹೋಗ್ಬಿಡ್ತಾರ, ಹಾಗಾದ್ರೆ ಎಲ್ಲ ನಡೆದು ಬಿಡ್ತದ ಅಂತ ಕೇಳೋದಾದ್ರೆ ಇಲ್ಲೂ ಬಂದು ಕೂಡ, ಅಂದ್ರೆ ಮನೆ ಸಭೆ ಆದಿ ಅಪೊಸ್ತಲರು ಯಾವ ರೀತಿ ನಡೀತಾ ಇದ್ರೋ ಅದೇ ರೀತಿ ನಾವು ನಡೀತೀವಿ ಅಂತ ಹೇಳ್ಬಿಟ್ಟು ಇಲ್ಲೂ ಜಾತಿ ಭೇದ ಮೇಲ್ವರ್ಗ ಕೆಳವರ್ಗ ನೋಡೋದಾದ್ರೆ ಇಲ್ಲೂ ಕೂಡ ಇರುವವರು ಪರಲೋಕಕ್ಕೆ ಹೋಗೋದಿಲ್ಲ. ಸೊ ಇದು ನಾವು ತಿಳಿದಿರ್ಬೇಕು. ಈಗ ಅರ್ಥ ಆಯ್ತು ಅನ್ಕೋತೀನಿ. ಸಭೆ ಎಲ್ಲಿ ಸೇರ್ತಾ ಇದ್ರು ಆದಿ ಅಪೊಸ್ತಲರು? ಮನೇಲಿ ಸೇರ್ತಾ ಇದ್ರು, ಮನೆಗಳಲ್ಲಿ. ಹೌದು, ಮನೆಗಳು ಸೇರ್ತಾ ಇದ್ರು ಅಲ್ವಾ? ಸೊ ಅದೇ ರೀತಿಯಾಗಿ ಆ ವಾಕ್ಯ ನಮ್ಮ ಜೀವಿತದಲ್ಲಿ ನೆರವೇರ್ಬೇಕು, ಮನೆಗಳಲ್ಲಿ ಸೇರ್ಬೇಕು. ಅಲ್ಲೇನ್ ನೋಡ್ಬಾರ್ದು? ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದನ್ನ ನೋಡಬಾರ್ದು ಅನ್ನುವಂಥದ್ದನ್ನ ತಿಳ್ಕೊಂಡವ್ರೆ. ಸರಿ ಬ್ರದರ್, ಹೇಳ್ತಾ ಇದ್ರೆ ಕರೆಕ್ಟ್. ಅದರಲ್ಲಿ ಇನ್ನೊಂದು ನನಗೆ ನಮ್ಮ ನೋಡುವಂತ ಜನರಿಗೆ ಕ್ವಶನ್ ಏನಂತಂದ್ರೆ, ಈಗ ಆದಿಯಲ್ಲಿ ಮನೇಲಿ ಸೇರ್ತಾ ಇದ್ರೆ ಕರೆಕ್ಟ್, ಒಪ್ಕೊಂತಾ ಇದ್ದೀನಿ, ನೀವು ವಾಕ್ಯದಲ್ಲೂ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಎಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಇಲ್ಲಿ ಒಂದೇ ಒಂದು ಏನಂತಂದ್ರೆ, ಇಲ್ಲಿ ಯೇಸು ಸ್ವಾಮಿ ವಾಕ್ಯದಲ್ಲೇ ಒಂದು ಹೇಳ್ತಾರಲ್ಲ, ಎಲ್ಲಿ ಮೂವರು ನನ್ನ ಹೆಸರು ಕೂಡ ಬರ್ತಾರೋ ಅಲ್ಲಿ ನಾನು ಇದ್ದೇನೆ ಎಂಬುದಾಗಿ ಮತ್ತಾಯ 18:20 ಹೇಳಿದ್ದಾರೆ ಅಲ್ವಾ? ಹಾಗಾದ್ರೆ ಇವತ್ತು ಆಲಯಕ್ಕೆ ಹೋಗೋದಾದ್ರೆ ತಪ್ಪೇನಿದೆ? ಅಲ್ಲೂ ಕೂಡ ಕೂಡ್ ಬರ್ತೀವಲ್ವಾ? ಒಂದ್ ವೇಳೆ ಆಲಯಕ್ಕೆ ಹೋದ್ರೆ ನಾವೇನಾದ್ರೂ ನಕ್ಕಕ್ಕೆ ಹೋಗ್ಬಿಡ್ತೀವ? ಇಲ್ಲ ಮನೆ ಸಭೆಯಲ್ಲಿ ನಾವು ಇರೋದಾದ್ರೆ ಪರಲೋಕ ರಾಜ್ಯಕ್ಕೆ ಸೇರ್ತೀವ?
ಇದನ್ನ ಯಾಕೆ ನೀವು ಅಲ್ಲಿಗೆ ಹೋಗ್ಬೇಡ್ರಿ ಇಲ್ಲೇ ಸೇರ್ಬೇಕು ಅಂತ ನೀವು ಹೇಳ್ತೀರಾ? ಅದನ್ನ ಸ್ವಲ್ಪ ನಮ್ಗೆ ಬಿಡಿಸಿ ನೀವು ಹೇಳ್ಬೋದಾ ಬ್ರದರ್? ಖಂಡಿತ ಬ್ರದರ್. ಈಗ ನಿಮ್ ಕ್ವಶನ್ ಏನಪ್ಪಾ ಅಂದ್ರೆ, ಅಥವಾ ಅನೇಕರ ಕ್ವಶನ್, ಕಟ್ಟಡ ಸಭೆಗೆ ಹೋದ್ರೆ ಏನು, ನಾವು ನರ್ಕ್ ಹೋಗ್ಬಿಡ್ತೀವಾ, ಈಗ ಮನೆ ಸಭೆಯಲ್ಲಿ ಬಂದ್ ಸೇರಿದ್ರೆ ಪರಲೋಕ ಹೋಗ್ಬಿಡ್ತೀವಿ ಅಂತ. ಹೌದು. ಯಾಕಂದ್ರೆ ಈಗ ಅಲ್ಲಿಗೆ ಯಾಕೆ ಹೋಗ್ಬಾರ್ದು ಅಂತ ಹೇಳ್ತೀವಿ, ಇಲ್ಲೇ ವಾಕ್ಯವನ್ನು ಕೈಗೊಂಡು ನಡಿಬೇಕು ಮನೆ ಸಭೆಯಲ್ಲೇ ಅಂತ ಯಾಕೆ ಹೇಳ್ತೀವಿ ಅನ್ನುವಂಥದ್ದನ್ನ ವಾಕ್ಯಕ್ಕೆ ನೋಡೋಣ. ಅಲ್ಲೇ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಹೋಗಾದ್ಮೇಲೆ ಏನ್ ಮಾಡ್ಬೇಕು, ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, 1 ಕೊರಿಂಥ 11ನೇ ಅಧ್ಯಾಯ 34ನೇ ವಚನ ನಾವು ಗಮನಿಸಬೇಕಾದ್ರೆ, ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಕೊರಿಂಥ ಸಭೆಯಲ್ಲೂ ಸಭೆಗೆ ಸೇರ್ ಬರ್ತಾ ಇತ್ತು, ಇಲ್ಲೂ ಮನೇಲೆ ಬರ್ತಾ ಇತ್ತು. ಅಲ್ಲಿ ಬರ್ಬೇಕಾದ್ರೆ ಪೌಲ್ ಹೇಳ್ತಾನೆ, ನೀವು ಕೂಡಿ ಬಂದಿರುವಂತದ್ದು ನ್ಯಾಯ ವಿಚಾರಣೆಗೆ ಒಳಗಾಗಬಾರ್ದು, ನರಕಕ್ಕೆ ಹೋಗುವಂತ ಸಭೆ ಆಗಬಾರ್ದು, ನೀವು ಪರಲೋಕ ರಾಜ್ಯವನ್ನು ಸೇರುವಂತ ಸಭೆ ಆಗಿರ್ಬೇಕು ಅನ್ನುವಂತ ಉದಾಹರಣೆಯನ್ನು ಕೊಟ್ಟು ಹೇಳ್ತಿದ್ದಾರೆ. ಅಂದ್ರೆ ಆ ಸಭೆಯಲ್ಲಿ ಕೆಲವೊಂದು ತಾರತಮ್ಯಗಳಿದ್ದು, ಅಂದ್ರೆ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ರು, ವಾಕ್ಯಕ್ಕೆ ಅನುಗುಣವಾಗಿ ಅವರು ಜೀವಿಸ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ಪೌಲ್ ಎಚ್ಚರಿಸ್ತಿದ್ದಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ಅನೇಕ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಕೊಂಡು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯೋದ್ರಿಂದ ಆ ಸಭೆಗೆ ಸೇರ್ಬೇಡಿ, ನ್ಯಾಯ ತೀರ್ಪು ಒಳಗಾಗಬೇಡಿ ಎಂಬುದಾಗಿ ಈ ವಾಕ್ಯದ ಮುಖಾಂತರವಾಗಿ, ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇರೋದು. ಹಾಗಾದ್ರೆ ಚರ್ಚಿಗೆ ಸಭೆಗೆ ಹೋದ್ರೆ ಏನು ವಾಕ್ಯನ ಮೀರಿ ನಡೀತಾ ಇದ್ದಾರೆ? ಸರಿ ಬದ, ಅದನ್ನು ಕೂಡ ವಾಕ್ಯದಲ್ಲಿ ನಾವು ಗಮನಿಸೋಣ. ಆ ವಾಕ್ಯ ಗಮನಿಸೋದಕ್ಕಿಂತ ಮುಂಚಿತವಾಗಿ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ. ನೀವು ಅವಾಗಲೇ ಹೇಳಿದ್ರಿ, ನಾವು ಕಟ್ಟಡ ಸಭೆಗೆ ಹೋಗೋದ್ರಿಂದ, ಆ ದೇವಾಲಯಕ್ಕೆ ಹೋಗೋದ್ರಿಂದ ಅಲ್ಲಿ ಮೇಲ್ವರ್ಗ ಕೆಳವರ್ಗ ಅಂತ ಗೊತ್ತಾಗೋದಿಲ್ಲ, ಯಾಕಂದ್ರೆ ಒಬ್ಬರ ಹೆಸರು ಒಬ್ರು ಗೊತ್ತಿರೋದಿಲ್ಲ, ಇಲ್ಲಿ ಹೆಂಗ್ ಅಲ್ಲಿ ಕಂಡುಹಿಡಿಯಕ್ ಆಗುತ್ತೆ ಅಂತ ಅಲ್ವಾ? ಹೌದು ಸರಿ. ಈಗ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ, ಅಥವಾ ಒಂದು ಚರ್ಚ್ಗೆ ಒಂದು ಬಾಡಿಗೆನೋ ಅಥವಾ ರೆಂಟೋ ಏನೋ ಕೊಡಬೇಕು ಅಂದ್ರೆ ಎಷ್ಟು ಕಟ್ಟಬೇಕಲ್ಲಿ, ಎಷ್ಟು ರೆಂಟ್ ಇರುತ್ತೆ? ಉದಾಹರಣೆ ಅಂದಾಜು ಒಂದು 35,000, 30-35,000, 40-45 ಈ ತರ ಹೆಚ್ಚು ಕಡಿಮೆ ಇರುತ್ತೆ ಬ್ರದರ್ ಅಲ್ವಾ? ಅಲ್ಲಿ ಎಷ್ಟು ಜನ ಸೇರ್ಬೋದು? ಅಲ್ಲಿ ಸೇರ್ಬೋದು ಬ್ರದರ್, 250-300 ಜನ, 350. ಈಗ ಒಂದು 300-350 ಜನ ಸೇರೋದಕ್ಕೆ ರೆಂಟ್ ನೀವು ಹೇಳಿದಾಗ ಒಂದು 35,000-40,000 ರೂಪಾಯಿ ಅನ್ಕೊಳ್ಳಿ. ಅದೇ ಕಡಿಮೆ, ಜಾಸ್ತಿ ಇರುತ್ತೆ ಪರವಾಗಿಲ್ಲ, ಒಂದು 40,000 ಅಂತ ಇಟ್ಕೊಳ್ಳಿ. ಈ 40,000 ರೆಂಟನ್ನ ಯಾರು ಕಟ್ತಾರೆ? ವಿಶ್ವಾಸಿಗಳು. ಕಾಣಿಕೆ ದಶಮಾಂಶ ಬರುತ್ತಲ್ಲ ಬ್ರದರ್, ಅದರಿಂದ ಕಟ್ತಾರೆ ವಿಶ್ವಾಸಿಗಳು ಅಲ್ವಾ? ಸರಿ. ಈಗ ಉಪದೇಶ ಮಾಡ್ತಾರೆ ಉಪದೇಶಕರು, ಎಲ್ಲರೂ ಉಪದೇಶಕರಲ್ಲ, ಕೆಲವು ಉಪದೇಶಕರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ನಾನು ಉಪದೇಶ ಮಾಡ್ತೀನಿ, ಬಟ್ ಇಲ್ಲಿ ಉಪದೇಶಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇರೋದಲ್ಲ, ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾ ಇದ್ದಾರೋ ಅವರು ಮಾತ್ರ ಇದು ಅನುಭವಿಸುತ್ತೆ. ಸರಿನಾ? ಸೊ ನಾವು ಯಾವುದೇ ಪಾಸ್ಟರ್ ವಿರುದ್ಧವಾಗೋ ಅಥವಾ ಉಪದೇಶಕರ ವಿರುದ್ಧವಾಗೋ ಉಪದೇಶ ಮಾಡಿ ನಾವು ನರ್ಕಕ್ಕೆ ಹೋಗುವಂತ ಅವಶ್ಯಕತೆ ಬೇಡ. ಸರಿನಾ? ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕೆಲವು ಉಪದೇಶಕರು ಯಾವುದೇ ರೀತಿ ಕೆಲಸ ಮಾಡಲ್ಲ, ಹೌದಲ್ವಾ? ಹೌದು. ಅವರ ಕುಟುಂಬದಲ್ಲೂ ಕೂಡ ಯಾವುದೇ ಕೆಲಸಕ್ಕೆ ಹೋಗೋದಿಲ್ಲ. ಹೌದು. ಅವ್ರ ಫ್ಯಾಮಿಲಿ, ಅವರ ಗಂಡ ಹೆಂಡತಿ ಮಕ್ಕಳು, ಅವ್ರ ಮಕ್ಕಳಿಗೆ ಸ್ಕೂಲ್ ಎಜುಕೇಶನ್, ಅವ್ರು ಬೇಕಾದಂತ ಟ್ರಾವೆಲ್ಸ್ ಖರ್ಚು ಪ್ರತಿಯೊಂದನ್ನು ಯಾರು ಕೊಡ್ಬೇಕು? ವಿಶ್ವಾಸಿಗಳೇ ಕೊಡ್ಬೇಕು ಅಲ್ವಾ? ವಿಶ್ವಾಸಿಗಳು ಅಥವಾ ಶಿಷ್ಯರು ಕೊಡ್ಬೇಕು. ಸರಿ. ಈಗ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 19 ಮತ್ತು 20ನೇ ವರ್ಷ ಗಮನಿಸಬೇಕಾದ್ರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಆಧಾರವನ್ನು, ಕುತ್ತಿಗೆಸಿಗಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕು ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಡೋಣ ಅಂತ ಬರೆಯಲ್ಪಟ್ಟಿದೆ. ಸೊ ಇಲ್ಲಿ ಗಮನಿಸಿ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರಿಗೆ ತೊಂದರೆ ಪಡಿಸಬಾರದು ಅಂತ ಬರೆಯಲ್ಪಟ್ಟಿದೆ. ಅಂದ್ರೆ ಅನ್ಯ ಜನರು ಅಂದ್ರೆ ದೇವರ ವಾಕ್ಯದಲ್ಲಿ ಅನ್ಯ ಜನರು ಯಾರು ಅಂದ್ರೆ, ಈಗ ಹೊಸದಾಗಿ ನಾವು ಯಾರು ರಕ್ಷಣೆ ಹೊಂದ್ತಾ ಇದ್ದೀವಿ ನೋಡಿ. ಹೌದು. ಈಗ ಅನೇಕರು ಈಗ ಅಂತವ್ರಿಗೆ ತೊಂದರೆ ಪಡಿಸಬಾರ್ದು. ಏನ್ ತೊಂದರೆ ಪಡಿಸಬಾರ್ದು ಅಂದ್ರೆ, ಅಲ್ಲಿ ಏನ್ ನಡೀತಾ ಇತ್ತು ಈ ಅಧ್ಯಾಯ ಓದ್ಬೇಕಾದ್ರೆ ಅಂದ್ರೆ, ಈ ಅಧ್ಯಾಯ ಓದ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಯೆಹೂದ್ಯರ ಒಂದು ಕೂಟ ಇತ್ತು, ನೀವು ಸುನ್ನತಿ ಮಾಡಿಸ್ಕೋಬೇಕು, ನೀವು ದಶಮಭಾಗ ಕಾಣಿಕೆ ಕೊಡಬೇಕು, ನೀವು ಯಜ್ಞಗಳು ಬಲಿಗಳನ್ನು ಕೊಡಬೇಕು ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತವಾಗ. ಸೊ ಧರ್ಮಶಾಸ್ತ್ರ ನೀವು ಕೈಗೊಂಡು ನಡಿಬೇಕು. ಯಾರು ಅನ್ಯರಿಂದ ನೀವು ಬಂದ್ರಲ್ಲ, ಯೇಸು ಕ್ರಿಸ್ತನ ಅಂಗೀಕರಿಸ್ಕೊಂಡ್ರಲ್ಲ, ಅದಕ್ಕೆ ಯೆಹೂದ್ಯರಾಗಿದ್ದೀರಲ್ಲ ನೀವು, ನಮ್ಮ ಹಾಗೆ ನೀವು ಈ ಎಲ್ಲಾ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಅಪೊಸ್ತಲರು ಏನ್ ಮಾಡ್ತಾರೆ, ಒಂದು ಮೀಟಿಂಗ್ ಅರೇಂಜ್ ಮಾಡ್ತಾರೆ. ಮೀಟಿಂಗ್ ಅರೇಂಜ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂತ ಅನ್ಯ ಜನರಿಗೆ ನೀವು ತೊಂದರೆ ಪಡಿಸಬಾರ್ದು, ನೀವು ಸುನ್ನತಿ ಮಾಡ್ಕೊಳ್ಳಿ ಅಂತ ಹೇಳ್ಬಾರ್ದು, ನೀವು ದೇವಾಲಯದಲ್ಲಿ ಬಂದು ಬಲಿ ಅರ್ಪಿಸಿ ಅಂತ ಹೇಳ್ಬಾರ್ದು, ನೀವು ಕಾಣಿಕೆಗಳನ್ನು ಕೊಡಿ ಅಂತ ಹೇಳ್ಬಾರ್ದು. ಸೊ ಉದ್ದೇಶ ಏನಪ್ಪಾ ಅಂದ್ರೆ, ಅಲ್ಲೊಂದು 3 ಉದ್ದೇಶ ಅಂತ ಒಂದು 3-4 ಕಟ್ಟಳೆ ಕೊಟ್ಟಿದ್ದಾರೆ. ವಿಗ್ರಹಾರಾಧನೆ ಮಾಡಬಾರ್ದು, ರಕ್ತವನ್ನು ತಿನ್ನಬಾರ್ದು, ಆಧಾರವನ್ನು ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಪ್ರಸಾದಗಳನ್ನು ತಿನ್ನಬಾರ್ದು, ಇವೇ ಇದಕ್ಕಿಂತ ಹೆಚ್ಚಿನ ಭಾರ ಹಾಕಬಾರ್ದು ಅಂತ ಹೇಳ್ತಿದ್ದಾರೆ.
ಆದ್ರೆ ಇವತ್ತಿನ ದಿನಗಳಲ್ಲಿ ಹೇಗಿದೆ, ನೀನ್ ದಶಮಭಾಗ ಕೊಡ್ಲೇಬೇಕು. ಹೌದು. ಇಲ್ಲಿ ಧರ್ಮಶಾಸ್ತ್ರ ಕೈಗೊಂಡು ನಡಿ ಅಂತ ಹೇಳ್ತಾ ಇಲ್ಲ, ಆ ಧರ್ಮಶಾಸ್ತ್ರದಲ್ಲಿ ಇರುವಂತ ಕೆಲವೊಂದು ಭಾರಗಳನ್ನು ಹಾಕಿ ದೇವ್ರನ್ನ ಪರೀಕ್ಷಿಸ್ತಾರೆ. ಯಾಕಂದ್ರೆ ಇನ್ನ ವಾಕ್ಯ ನಾವು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 15-28 ವಾಕ್ಯದಲ್ಲಿ ನಾವು ಗಮನಿಸುವಾಗ, ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನನಗೂ ವಿವಿಧವಾಗಿ ತೋರಿತು ಅಂತ ಬರೆಯಲ್ಪಟ್ಟಿದೆ. ಸೊ ಇಲ್ಲಿ ಅನ್ಯ ಜನರ ಮೇಲೆ ಭಾರ ಹಾಕಬಾರ್ದು ಅಂತ ಯಾರಿಗೆ ಒಳ್ಳೇದಾಗಿ ತೋರ್ತು? ಪವಿತ್ರ ಆತ್ಮನಿಗೂ, ಅಂದ್ರೆ ಯೇಸು ಕ್ರಿಸ್ತನಿಗೂ ಆದಿ ಅಪೊಸ್ತಲರಿಗೂ ಒಳ್ಳೇದಂತ ತೋರ್ ಬಂತು. ಇವತ್ತು ನಮ್ಮೆಲ್ರಿಗೂ ಅದೇ ತೋರ್ ಬರ್ಬೇಕಾಗುವಂಥದ್ದು, ಭಾರ ಹಾಕಬಾರ್ದು ಅಂತ. ಸೊ ಈ ಭಾರ ಹಾಕಿದ್ರೆ ದೇವ್ರನ್ನೇ ಪರೀಕ್ಷಿಸ್ತೀವಂತೆ. ಹೇಗಂದ್ರೆ ಅಪೊಸ್ತಲರ ಕೃತ್ಯಗಳು 15-10 ವಾಕ್ಯ ನಾವು ಗಮನಿಸಬೇಕಾದ್ರೆ, ನಮ್ಮ ಪಿತೃಗಳಾಗಲಿ ನಾವಾಗಲಿ ಹೊರಲಾರದ ನೊಗವನ್ನು ಶಿಷ್ಯರ ಹೆಗಲಿನ ಮೇಲೆ ಹಾಕಿ ದೇವರನ್ನು ಪರೀಕ್ಷಿಸುವುದು ಏಕೆ? ಇಲ್ಲಿ ಪವಿತ್ರಾತ್ಮ ಸ್ಪಷ್ಟವಾಗಿ ಹೇಳ್ತಾರೆ ಅಪೊಸ್ತಲರ ಮುಖಾಂತರವಾಗಿ, ನಾವಾಗಲಿ ನಮ್ಮ ಪಿತೃಗಳಾಗಲಿ ಹೊರಲಾರದಂತ ಆ ಧರ್ಮಶಾಸ್ತ್ರದ ನೊಗವನ್ನು ನೀವು ಶಿಷ್ಯರ ಮೇಲೆ, ಈಗ ದೇವರ ಕಡೆ ತಿರುಗಿಕೊಳ್ಳುವ ಶಿಷ್ಯರ ಮೇಲೆ ಯಾಕೆ ನೀವು ಭಾರವನ್ನು ಹಾಕ್ತಾ ಇದ್ದೀರಾ, ದೇವ್ರನ್ನ ಯಾಕೆ ಪರೀಕ್ಷೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ. ಸೊ ನೀವು ಅವಾಗಲೇ ಹೇಳಿದಾಗೆ ಇವತ್ತು ಅನೇಕರು ಹೇಳುವಂಥದ್ರಲ್ಲಿ ಒಂದು 30-40 ಸಾವಿರ ರೂಪಾಯಿ ಬಾಡಿಗೆ ಇರುತ್ತೆ, ಮಕ್ಕಳು ಸ್ಕೂಲ್ ಫೀಸ್ ಇರುತ್ತೆ, ಅವ್ರಿಗೆ ಊಟ, ವಸತಿ, ಬಟ್ಟೆ ಏನೇನೋ ಇರುತ್ತೆ, ಟ್ರಾವೆಲ್ಸ್, ಯಾವ ಉಪದೇಶ ಮಾಡೋರಿಗೆ. ಈಗ ಅವರಂತೂ ಕೆಲ್ಸಕ್ಕೆ ಹೋಗಲ್ಲ. ಹೌದು ಅಲ್ವಾ? ಈಗೆಲ್ಲ ಯಾರು ಕೊಡಬೇಕು? ವಿಶ್ವಾಸಿಗಳೇ ಕೊಡಬೇಕು. ವಿಶ್ವಾಸಿಗಳ ಹತ್ರ ಕೇಳೋದಾದ್ರೆ ಅರ್ಥ ಏನು? ಭಾರ ಆಗ್ತಾ ಇದ್ರೆ ಅಂತ ಅರ್ಥ. ಹಾಗಾದ್ರೆ ಈಗ ಒಂದು ಕಟ್ಟಡ ಸಭೆಗೆ ಈ ರೀತಿಯಾಗಿ ಹೋಗಿ ವಾಕ್ಯವನ್ನು ಕೇಳ್ತೀವಿ ಅನ್ಕೊಂಡು, ಆರಾಧನೆ ಮಾಡ್ತೀವಿ ಅನ್ಕೊಂಡು, ದೇವರ ವಾಕ್ಯಕ್ಕೆ ಅನುಗುಣವಾಗಿ ಹೋಗ್ತಾ ಇದೀವಿ ಅಂತ ತಿಳ್ಕೊಂಡು ಹೋಗಿ ಮಾಡೋದಾದ್ರೆ ಅದು ದೇವರ ವಾಕ್ಯ ನೆರವೇರಿಸಿದಂಗ ಆಗಿರುತ್ತಾ, ದೇವರ ವಾಕ್ಯ ಮೀರಿದಂಗ ಆಗಿರುತ್ತಾ? ದೇವರ ವಾಕ್ಯವನ್ನು ಮೀರದಂಗೆ ಆಗುತ್ತೆ ಅಲ್ವಾ? ಹೌದು. ಸೊ ಈಗ ಭಾರ ಆಗ್ತಾ ಇದಾರಲ್ವಾ? ಹೌದು. ಇದು ತಪ್ಪಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು, ದೇವರ ವಾಕ್ಯವನ್ನು ಮೀರಿ ನಡೆಯುವಂತ ಸಭೆಗೆ ಹೋಗ್ಬೇಡಿ, ದೇವರ ವಾಕ್ಯವನ್ನು ಮೀರಿ ನಡೆಯುವಂತ ದೇವಾಲಯಕ್ಕೆ ಹೋಗ್ಬೇಡಿ. ಇವತ್ತು ಎಷ್ಟೋ ಜನಕ್ಕೆ ಸಭೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ದೇವಾಲಯ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪ್ರಾರ್ಥನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆರಾಧನೆ ಅಂದ್ರೆ ಏನು ಅಂತ ಗೊತ್ತಿರೋದು. ಸೊ ಇವಕ್ಕೆಲ್ಲ ಒಂದೊಂದು ಅರ್ಥಗಳಿವೆ. ಆದರೆ ದೇವರ ವಾಕ್ಯವನ್ನು ನೆರವೇರಿಸುವಂತ ಜಾಗದಲ್ಲಿ, ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಸಭೆಯಲ್ಲಿ ನಾವು ನಡೆಯುವವರಾಗಿರ್ಬೋದು. ಸರಿ, ಕರೆಕ್ಟ್ ಆಗುತ್ತಾ? ಹಾಗಾದ್ರೆ ದಶಮಾಂಶ ಕಾಣಿಕೆ ಕೊಡಂಗಿಲ್ವಾ? ಖಂಡಿತವಾದ ಅದ್ರ ಬಗ್ಗೆ ನಾವು ದಶಮ ಭಾಗ ಅಂದ್ರೇನು, ಕಾಣಿಕೆ ಅಂದ್ರೇನು, ಯಾರು ಕೊಡಬೇಕು, ಯಾರು ಕೊಡಬೇಕು, ಯಾಕೆ ಕೊಡಬೇಕು, ಯಾಕೆ ತಗೋಬೇಕು, ಸೊ ಇವೆಲ್ಲವೂ ಕೂಡ ನಾವು ಒಂದು ಭಾಗದಲ್ಲಿ ಗಮನಿಸೋಣ. ಮುಖ್ಯವಾಗಿ ಈಗ ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ದೇವರ ವಾಕ್ಯವನ್ನು ಮೀರಿ ನಡೆಯುವಂತ ಜಾಗಗಳಿಗೆ ಹೋಗಬಾರ್ದು. ಅರ್ಥ ಆಯ್ತಾ? ಈಗ ಕಟ್ಟಡ ಸಭೆಯಲ್ಲಿ ಅಥವಾ ಬಿಲ್ಡಿಂಗ್, ಚರ್ಚ್ಗಳ ದೇವಾಲಯಗಳಲ್ಲಿ ಏನು ಮೀರಿ ನಡೀತಾ ಇದೆ? ಈ ವಾಕ್ಯದ ಪ್ರಕಾರ ನೋಡೋದಾದ್ರೆ, ಈ ಕಟ್ಟಡ ಎಂಬ ಆಲಯಕ್ಕೆ ಕಟ್ಟುವಂತ ಬಾಡಿಗೆ ಎಲ್ಲವನ್ನು ಶಿಷ್ಯರ ಮೇಲೆ ಹಾಕ್ತಾ ಇದ್ದಾರೆ. ಅದೊಂದು ಭಾರದ ರೀತಿಯಲ್ಲಿ ಕಾಣಿಸಲ್ಪಡ್ತದೆ. ಅರ್ಥ ಆಯ್ತಲ್ಲ? ಸೊ ಇದು ನಾವು ಹೇಳ್ತಾ ಇರೋದ್ರಲ್ಲ, ವಾಕ್ಯ ಹೇಳುವಂಥದ್ದು ಭಾರ ಶಿಷ್ಯರ ಮೇಲೆ ಹಾಕ್ಬಾರ್ದು. ಸೊ ಇಲ್ಲಿವರೆಗೂ ಒಂದು 3 ಭಾಗವನ್ನು ಗಮನಿಸ್ತಾವ. ಅಂದ್ರೆ ಒಂದು, ಸಭೆ ಅಂದ್ರೆ ಬಿಲ್ಡಿಂಗ್ ಅಲ್ಲ, ಕಟ್ಟಡ ಅಲ್ಲ. ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಜನರೇ ಕ್ರಿಸ್ತನ ಸಭೆ ಅಂತ. ಅರ್ಥ ಆಯ್ತಲ್ಲ? ಸಭೆ ಅಂದ್ರೆ ಯಾರು? ದೇವರ ವಾಕ್ಯವನ್ನು ಕೇಳಿ ಕೈಕೊಂಡು ನಡೆಯುವವರೇ ಸಭೆ, ಕ್ರಿಸ್ತನ ಸಭೆ. ಕ್ರಿಸ್ತನ ಸಭೆ ಅಂತ. ಎರಡನೇದಾಗಿ, ಸಭೆಗೆ ಎಲ್ಲಿ ಸೇರಿ ಬರ್ತಾ ಇದ್ರು? ಮನೆ ಸೇರಿ ಬರ್ತಾ ಇದ್ರು. ಮನೆಗಳಲ್ಲಿ ಸೇರಿ ಬರ್ತಾ ಇದ್ರು. ಈಗ ಅನೇಕ ಅದು ಕ್ವಶನ್ ಕೇಳಿದೆ, ಬಾಡಿಗೆ ಮನೆ ಆದ್ರೂ ಬಂದು ಸೇರ್ಲೇಬೇಕು, ಅದೇ ಅಪೊಸ್ತಲರು ಬಂದು ಸೇರಿದ್ದಾರೆ, ವಾಕ್ಯಗಳನ್ನು ನೆರವೇರಿಸಿದ್ದಾರೆ, ನಾವು ನೆರವೇರಿಸಬೇಕು. ಮೂರನೇದಾಗಿ, ಕಟ್ಟಡವೆಂಬ ಆ ದೇವಾಲಯಕ್ಕೆ, ಆ ಬಿಲ್ಡಿಂಗ್ಗೆ ಹೋಗ್ಬಾರ್ದು. ಯಾಕೆ ಹೋಗ್ಬಾರ್ದು ಅಂತ ಕೇಳ್ದು? ಅಲ್ಲಿ ವಿಶ್ವಾಸ ಮೇಲೆ ಇಲ್ಲ ಶಿಷ್ಯರ ಮೇಲೆ ಭಾರ ಹಾಕ್ತಾರೆ. ಏನಂದ್ರೆ ಬಾಡಿಗೆ ಕಟ್ಟಲಿಕ್ಕೆ ಬೇಕಾದಂತ ಹಣಕಾಸನ್ನು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಭಾರ ಹಾಕಬಾರ್ದು ಅಂತ ನಾವು ತಿಳ್ಕೊಂಡಿರ್ತಾರೆ ಅಲ್ವಾ? ಸೊ ಈಗ ನಾವು ತಿಳ್ಕೊಬೇಕಾಗಿರೋದು, ಮನೆಯಲ್ಲಿ ಸಭೆಯಾಗಿ ಸೇರಿ ವಾಕ್ಯಗಳನ್ನು ನೆರವೇರಿಸಬೇಕು, ಭಾರವನ್ನು ಹಾಕಬಾರ್ದು ಅಂತ ಇಂಪಾರ್ಟೆಂಟ್. ಕರೆಕ್ಟ್ ಬ್ರದರ್, ನೀವು ಹೇಳಿದ್ ಕರೆಕ್ಟು. ಆದ್ರೆ ಮನೆಗಳಲ್ಲಿ ಸೇರಿ ಅಂತ ಹೇಳ್ತಿರಲ್ಲ, ಮನೆಗಳಲ್ಲಿ ಸೇರ್ತೀವಿ, ಬಟ್ ಅವರವರೇ ಉಪದೇಶ ಮಾಡ್ಕೊಳ್ಳೋದ, ಅವರವರೇ ಬೋಧನೆ ಮಾಡ್ಕೊಂಡು ಅವರವರೇ ವಾಕ್ಯಗಳನ್ನ ತಿಳ್ಕೊಳ್ಳೋದ, ಮತ್ತೆ ಕಾಣಿಕೆ ದಶಮಾಂಶ ತಗೊಳ್ಳೋದ, ಇಲ್ಲ ಅವರೇ ಕಮ್ಯುನಿಯನ್ ತಗೊಳ್ಳೋದ, ಅದ್ ಹೆಂಗಾಗುತ್ತೆ ಬ್ರದರ್? ಇಲ್ಲ ಅಲ್ಲಿ ಹಿರಿಕ್ ಇರ್ತಾರ, ನಡೆಸೋದಿರ್ತಾರ? ಖಂಡಿತ ಇವೆಲ್ಲವನ್ನು ಕೂಡ ನಾವು ವಾಕ್ಯದಲ್ಲೇ ಗಮನಿಸಬೇಕು. ಈಗ ಅವರವರೇ ಮನೆಯ ಸಭೆಯಲ್ಲಿ ಸೇರಿ ಅವರವರೇ ಬೋಧನೆ ಮಾಡ್ಕೊಳ್ಳೋದ ಅಂದ್ರೆ ಇಲ್ಲ. ಅಂದ್ರೆ ನಾವು ವಾಕ್ಯ ಮೊದಲೇ ಗಮನಿಸಿದಾಗೆ, ಅಕ್ವಿಲನು ಪ್ರಿಸ್ಕಿರಳು ಎಂಬುವಂತ ಒಂದು ಮನೆಯಲ್ಲಿರುವಂತ ಸಹೋದರ ಸಹೋದರಿಯನ್ನು, ಅಂದ್ರೆ ಗಂಡ ಹೆಂಡತಿ ನಾವು ನೋಡ್ತೀವಿ ಅಲ್ವಾ? ಅವರ ಮನೆಯಲ್ಲಿ 16 ಜನ ಬಂದು ಸೇರ್ತಾ ಇದ್ರು. ಆ ವಾಕ್ಯದ ಪ್ರಕಾರವಾಗಿ 16 ಜನ ಒಂದು ಮನೆಯಲ್ಲಿ ಬಂದು ಸೇರುವಂತದ್ದು.
ಈಗ 1 ತಿಮೋಥಿ 3ನೇ ಅಧ್ಯಾಯ ವಚನ 1-10 ಗಮನಿಸಿದ್ರೆ ಸಭಾ ಪಾಲಕನಿಗಿರಬೇಕಾದ ಗುಣಲಕ್ಷಣಗಳು ಅಂತ ಬರೆಯಲ್ಪಟ್ಟಿದೆ. ಸೊ ಆ ರೀತಿಯಾಗಿ ಸಭಾ ಪಾಲಕನಿಗೆ ಗುಣಲಕ್ಷಣ ಇರಬೇಕು. ಆ ಸಭಾ ಪಾಲಕನು ಸಭೆಯನ್ನು ನಡೆಸಬೇಕು. ಒಬ್ಬ ವ್ಯಕ್ತಿ ನಡೆಸೋದಲ್ಲ, ಸಭೆಯ ಸೇವಕರುಗಳು ಅಥವಾ ಹಿರಿಯರುಗಳು ಎಂಬುದಾಗಿ ಹೇಳ್ತೀವಿ. ಸೊ ಅವರು ನಡೆಸಬೇಕಾಗಿರುತ್ತದೆ. 2-3 ಅಲ್ಲಿ ಸಭೆಯನ್ನು ನಡೆಸುವಂತದ್ದಾಗಿರ್ಬೇಕು. ಆ ಜನರನ್ನು ದೇವರ ಕಡೆ ನಡೆಸುವಂತದ್ದಾಗಿರ್ಬೇಕು. ಸೊ ಇವು ಎಲ್ಲ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂಥದ್ದು. ಅಂದ್ರೆ ಸಭೆ ಹಿರಿಯರು ಇರ್ತಾರೆ, ಸಭೆಯ ಹಿರಿಯರುಗಳು ಇರ್ತಾರೆ. ಅವ್ರಿಗೆ ಇರಬೇಕಾದಂತ ಕ್ವಾಲಿಟೀಸ್, ಗುಣಲಕ್ಷಣಗಳು ನಾವು ಮುಂದೆ ಬರುವಂತ ಭಾಗದಲ್ಲಿ ಕೂಡ ನಾವು ಗಮನಿಸೋಣ. ಯಾಕಂದ್ರೆ ಇದು ಸಭೆ ಬಗ್ಗೆ ನಾವು ತಗೊಂಡಿರೋದ್ರಿಂದ ಒಂದೊಂದಾಗಿ ಒಂದು ಟಾಪಿಕ್ ವೈಸ್ ನಾವು ಹೋಗ್ತಾ ಇದ್ರೆ ಅದು ಅರ್ಥ ಆಗುತ್ತೆ. ಎಲ್ರಿಗೂ ಕೇಳುವಂತವ್ರಿಗೂ ನೋಡುವಂತವ್ರಿಗೂ ಅದು ಅರ್ಥ ಆಗುತ್ತೆ. ಸೊ ಅದರಿಂದ ಸಭೆ ಅನ್ನುವಂಥದ್ದು ಮನೆಯಲ್ಲಿ ಸೇರಿ 16 ಜನ ಒಂದು ಸೇರಿದಾಗ ಅಲ್ಲಿ ಒಂದು 2 ಉಪದೇಶ ಮಾಡುವಂತವ್ರು ಇರ್ತಾರೆ. ಅದರಲ್ಲಿ ಯಾವ ವಾಕ್ಯವನ್ನು ಹೇಗೆ ನೆರವೇರಿಸಬೇಕು ಅಂತ ನಾವು ಕೇಳೋದಾದ್ರೆ, ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ನಾವೆಲ್ಲರೂ ಹೇಳ್ತೀವಿ. ಸಭೆಯಾಗಿ ಕೆಲವರು ರೂಢಿಯಾಗಿ ಬಿಟ್ಟು ಬಿಟ್ಟಿರೋ ಪ್ರಕಾರ ನೀವು ಬಿಟ್ಟು ಬಿಡದೆ ಸಭೆಯಾಗಿ ಸೇರ್ರಿ ಅಂತ. ಆದ್ರೆ ಸೇರಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅದೇ ಇಬ್ರಿಯ ಬರೆದ ಪತ್ರಿಕೆ 10ನೇ ಅಧ್ಯಾಯ 24ನೇ ವಚನ ಗಮನಿಸಬೇಕಾದ್ರೆ, ಒಬ್ಬರಿಗೊಬ್ರು ಹಿತಚಿಂತನೆ ಎಂದಿರ್ರಿ, ಒಬ್ಬರಿಗೊಬ್ಬರು ಪ್ರೀತಿಸಿ ಸತ್ಕಾರ್ಯ ಮಾಡುವವರಾಗಿರ್ರಿ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ಬರುವಂತ ಜನರಿಗೆ, ಅಂದ್ರೆ ಸಭೆಯಾಗಿ ಸೇರುವಂತ ಸಮಯದಲ್ಲಿ ಅಲ್ಲಿರುವಂತ ವಿಶ್ವಾಸಿಗಳಿಗೆ ಅಥವಾ ಶಿಷ್ಯರುಗಳಿಗೆ ಉಪದೇಶ ಮಾಡುವಂಥದ್ದು, ಅವ್ರ ಕಷ್ಟ ಸುಖಗಳನ್ನು ಕೇಳುವಂಥದ್ದು, ಅವರನ್ನು ಪ್ರೀತಿಸುವಂಥದ್ದು, ಅವರಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಇದು ನಡಿಬೇಕು. ಇವತ್ತು ಒಂದು 150-200 ಜನ ಬಂದು ಸೇರ್ಕೊಂಡಂತ ಜಾಗದಲ್ಲಿ ಒಬ್ರಿಗೊಬ್ರಿಗೆ ಹೆಸರೇ ಗೊತ್ತಿರಲ್ಲ, ಗೊತ್ತಿರೋ ಒಂದು 10 ಜನ 15 ಜನ ಗೊತ್ತಿರುತ್ತೆ ಅಲ್ವಾ? ಹೌದು, ಖಂಡಿತ. ಸೊ ಆ ಸಮಯದಲ್ಲಿ ಅಲ್ಲೋಗಿ ಪ್ರೇರೇಪಣೆ ಯಾರು ಥ್ರೋ ಮಾಡ್ತೀರಾ? ಹೆಸರೇ ಗೊತ್ತಿಲ್ಲ ಅಂದ್ರೆ ಸತ್ಕಾರ ಎಲ್ಲಿಂದ ನಡೀತದೆ? ಹೆಸರೇ ಗೊತ್ತಿಲ್ಲ ಅಂದ್ರೆ ಪ್ರೀತಿ ಎಲ್ಲಿಂದ ಬರುತ್ತೆ? ಈಗ ಅದೇ ಒಂದು ಮನೆಯಲ್ಲಿ ಸೇರಿ ಬಂದಾಗ ಒಂದು 15 ಜನ 20 ಜನ, ಹೌದು, ಅವ್ರ ಹೆಸರುಗಳು ಗೊತ್ತಿರುತ್ತೆ ಅಲ್ವಾ? ಅವ್ರ ಕಷ್ಟ ಏನು, ಸುಖ ಏನು, ಅವ್ರ ಮನೆಗೆ ಹೋಗ್ಬೋದು ಬರ್ಬೋದು. ಕ್ರಿಸ್ತನ ಪ್ರೀತಿ ಇದೆಯಲ್ಲ ಇರುವಂತದ್ದು. ಹೌದು, ಕರೆಕ್ಟ್. ಈ ಕ್ರಿಸ್ತನ ಪ್ರೀತಿನೇ ಇಲ್ಲ, ಕ್ರಿಸ್ತನ ಕಾರ್ಯ ಇಲ್ಲ ಅಂದ್ರೆ ಸಭೆ ಸೇರಿ ಏನ್ ಪ್ರಯೋಜನ ಗೊತ್ತಾಗುತ್ತೆ ಅಲ್ವಾ? 1ನೇ ಕೊರಿಂಥದಲ್ಲಿ 11ನೇ ಅಧ್ಯಾಯ 34ನೇ ವಚನ ನೋಡೋ ಪ್ರಕಾರ ಅದು ನ್ಯಾಯ ತೀರ್ಪುಗೊಳಗಾಗುವಂತ ಸಭೆ ಆಗ್ಬಿಡುತ್ತೆ. ಹೌದು. ಸೊ ಅದರಿಂದ ನಾವು ವಾಕ್ಯಗಳನ್ನು ನೆರವೇರಿಸುವವರಾಗಿರುತ್ತದೆ. ಮೊದಲನೇದಾಗಿ ನಾವು ನೋಡೋದಾದ್ರೆ ಮನೆಗಳಲ್ಲೇ ಅದು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮತ್ತೆ ಬರ್ತಾ ಬರ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾಗ ಸೊ ಅವರು ಒಂದು ಆಲಯನ ಕಟ್ಟಿ ಅಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೊ ಅದ್ರಲ್ಲಿ ಏನು ತಪ್ಪೇನಿಲ್ಲ ಅದ ಹಂಗಂತ ನಾವು ಅನ್ಕೋಬಹುದು, ನೀವು ಅನ್ಕೋಬಹುದು ತಪ್ಪಿಲ್ಲ ಅಂತ. ಆದ್ರೆ ವಾಕ್ಯ ನಮ್ಗೆ ಪರ್ಮಿಷನ್ ಕೊಡ್ಬೇಕಿಲ್ಲ. ವಾಕ್ಯದ ಪ್ರಕಾರ ನೋಡೋದಾದ್ರೆ ಕಂಟಿನ್ಯೂಸ್ ಆಗಿ ನಾವು ಮನೆಗಳಲ್ಲೇ ಕೂಡ್ ಬರ್ಬೇಕು, ಅಲ್ಲೇ ಪ್ರಾರ್ಥನೆ ಮಾಡ್ಬೇಕಂತ ಹೇಳುತ್ತೆ. ಅದನ್ನ ನಾವು ಹೆಂಗೆ ತಗೋಬಹುದು, ಹೇಗೆ ನಾವು ಇದನ್ನ ಸಭೆ ನಡೆಸಬಹುದು ಅಂದ್ರೆ, ಈ ಒಂದು 20 ಜನ ಒಂದು ಮನೆಗೆ ಸೇರಿ ಬರ್ತಾ ಇದ್ದಾರೆ. ಹೌದು. ಆದ್ರೆ ಒಂದು 2 ಎಲ್ಡರ್ಸ್ ಅಂದ್ರೆ ಹಿರಿಯರಾಗಿ ಉಪದೇಶ ಮಾಡ್ತಾ ಇರ್ತಾರೆ. ಈಗ ಅದೇನಾಗುತ್ತೆ, ಒಂದು 40 ಜನಕ್ಕೆ ಬರುತ್ತೆ. ಆ 40 ಜನರಲ್ಲಿ 20 ಜನ ಡಿವೈಡ್ ಮಾಡಿ, ಆ 20 ಜನರಲ್ಲಿ 2 ಉಪದೇಶಕರನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಯುವಂತ ಆ ಕ್ರಿಯೆ ಮುಖಾಂತರ ತೋರಿಸುವಂತ ಉಪದೇಶಕರನ್ನ ಅಲ್ಲಿ ನಿಲ್ಲಿಸಿ, ಸೊ ಸ್ಪ್ರೆಡ್ ಆಗ್ತಾ ಹೋಗ್ಲಿ ಸಭೆಗಳು. ಒಂದು ಊರಲ್ಲಿ 1-2 ಮನೆಯಲ್ಲೋ ಅಥವಾ 1 ಮನೆಯಲ್ಲೋ, ಇನ್ನೊಂದು ಊರಲ್ಲಿ 1 ಮನೆ, ಸ್ಥಳೀಯ ಊರುಗಳಲ್ಲಿ ಸಭೆಗಳನ್ನ ಸ್ಥಾಪನೆ ಮಾಡಿ ಅಲ್ಲಿ ಹಿರಿಯರುಗಳನ್ನ ನೇಮಿಸಿ, ಅದೇ ತಾನೇ ಆದಿ ಅಪೊಸ್ತಲರು ಮಾಡಿದ್ದು. ಅದಕ್ಕೋಸ್ಕರ ದೊಡ್ಡ ಕಟ್ಟಡ ಹಾಕ್ಬೇಕು, ಅದಕ್ಕೋಸ್ಕರ ಕಲೆಕ್ಷನ್ ಹಾಕ್ಬೇಕು, ಅದಕ್ಕೋಸ್ಕರ ಶಿಷ್ಯರ ಮೇಲೆ ಭಾರ ಹಾಕೋದು ಹಾಕ್ಬೇಕು. ಹೌದು. ಸೊ ಅದರಿಂದ ವಾಕ್ಯದ ಮುಖಾಂತರವಾಗಿ ತಿಳ್ಕೊಂಡು ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸಿದ್ರೆ ಮಾತ್ರವೇ ನಾವು ಪರಲೋಕ ಸೇರಲು ಸಾಧ್ಯ. ಹೊರತು ನಾವು ಯೇಸು ಕ್ರಿಸ್ತನ ಹೆಸರನ್ನು ಹೇಳ್ಕೊಂಡು ಸಭೆ ಸೇರ್ತಾ ಇದೀವಿ ಅಂತ ಹೇಳ್ಕೊಂಡು ವಾಕ್ಯನ ಮೀರೋದಾದ್ರೆ, ವಾಕ್ಯನ ಮುರಿಯೋದಾದ್ರೆ ನಮ್ಗೆ ಪರಲೋಕ ಸಿಗೋದಿಲ್ಲ ಅಂತ ವಾಕ್ಯ ನಮಗೆ ತಿಳಿಸಿದ್ದೇವೆ. ಸೊ ಇಲ್ಲಿವರೆಗೂ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಸಭೆ ಎನ್ನುವಂಥದ್ದು ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನಡೆಯುವಂತ ಜನರೇ ಕ್ರಿಸ್ತನ ಸಭೆ. ಆ ಸಭೆ ಆದಿ ಅಪೊಸ್ತಲರು ಮನೆಗಳಲ್ಲಿ ಸೇರಿ ಬರ್ತಾ ಇದ್ರು. ನಾವು ಕೂಡ ಮನೆಯಲ್ಲಿ ಸೇರಿ ಬರಬೇಕು. ಅದಾದ್ಮೇಲೆ ಕಟ್ಟಡವೆಂಬ ದೇವಾಲಯ ಸಭೆಗೆ ನಾವು ಹೋಗ್ಬಾರ್ದು. ಯಾಕಂದ್ರೆ ಅಲ್ಲಿ ದೇವರ ವಾಕ್ಯವನ್ನು ಮೀರಿ ನಡೀತಾರೆ, ಅಲ್ಲಿ ಭಾರವನ್ನು ಹಾಕ್ತಿದ್ದಾರೆ ಅಂತ. 3ನೇದಾಗಿ ಮನೆ ಸಭೆಗೆ ಬಂದ ಎಲ್ಲರೂ ಪರಲೋಕಕ್ಕೆ ಹೋಗ್ಬಿಡಲ್ಲ. ದೇವರ ವಾಕ್ಯವನ್ನು ಕೇಳಿ ಅದ್ರ ಪ್ರಕಾರ ನಡೆದು ಜೀವಿಸೋದಾದ್ರೆ ಅವರು ಪರಲೋಕ ರಾಜ್ಯ ಸೇರುವವರಾಗಿರ್ತಾರೆ ಎಂಬುದಾಗಿ ಇಲ್ಲಿವರೆಗೂ ಗಮನಿಸಿಕೊಳ್ಳುತ್ತದೆ. ಸೊ ಮುಂದೆ ಏನಾದರೂ ನಿಮ್ಗೆ ಕ್ವಶನ್ ಇರೋದಾದ್ರೆ, ನಿಮಗೂ ಕೂಡ ಕ್ವಶನ್ ಇರೋದಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸೊ ಅದ್ರ ಬಗ್ಗೆ ನಾವು ವಿವೇಚನೆ ಮಾಡಿ ದೇವರ ವಾಕ್ಯವನ್ನು ತಿಳ್ಕೊಳ್ಳೋದು. ಸಿಸ್ಟರ್ಸ್, ಈ ವಾಕ್ಯದ ಮುಖಾಂತರವಾಗಿ ನಿಮಗೂ ಅನೇಕ ಡೌಟ್ ಕ್ಲಿಯರ್ ಆಯಿತು ಅಂತ ನಾನು ಭಾವಿಸ್ತೀನಿ. ಬ್ರದರ್ ಸಿಸ್ಟರ್ಸ್, ನಿಮಗೂ ಕೂಡ ಅನೇಕ ಗೊಂದಲಗಳು ಪರಿಹಾರ ಆಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ವಾಕ್ಯವನ್ನು ನೀವು ಧ್ಯಾನಿಸಿ ತಿಳ್ಕೊಳ್ಳಿ, ವಾಕ್ಯದ ಪ್ರಕಾರ ಜೀವಿಸಿ ಎಂಬುದಾಗಿ ಹೇಳ್ತಾ ನಾನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಪ್ರೈಸ್ ಲಾರ್ಡ್ ಬ್ರದರ್ಸ್, ಪ್ರೈಸ್ ಲಾರ್ಡ್ ಸಿಸ್ಟರ್ಸ್, ಪ್ರೈಸ್ ಲಾರ್ಡ್ ಬ್ರದರ್.
ಪ್ರೈಸ್ ಲಾರ್ಡ್ ಸರ್, ಪ್ರೈಸ್ ಸಿಸ್ಟರ್, ಪ್ರೈಸ್ ಲಾರ್ಡ್ ಸರ್. ನಿಮಗೆ ಧನ್ಯವಾದ ಬ್ರದರ್. ಇಲ್ಲಿ ತನಕ ಅನೇಕ ವಾಕ್ಯದಲ್ಲಿ ವಿವರಣೆಯನ್ನು ಕೊಟ್ಟು ನನಗೆ ಮಾತ್ರವಲ್ಲ ಅನೇಕ ಜನರಿಗೆ ಪ್ರಶ್ನೆಯನ್ನು ಅದು ಅರ್ಥ ಆಯ್ತು ಎಂಬುದಾಗಿ ನನಗೆ ಇವಾಗ ನನ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಅನೇಕ ಜನರು ಈ ವಿವರಣೆಯನ್ನು ಕೊಟ್ಟು ಅರ್ಥವನ್ನು ಕೊಡೋದಾದ್ರೆ ಖಂಡಿತವಾಗಿ ಅನೇಕ ಜನರು ವಾಕ್ಯದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಸುಮ್ಮನೆ ನಾವು ಯಾರೋ ಏನೋ ಬೋಧನೆ ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತೀವಿ. ಬಟ್ ಇಲ್ಲಿ ತನಕ ದೇವರ ಆತ್ಮನು, ದೇವರು ನಿಮ್ಮ ಮುಖಾಂತರ ಅನೇಕ ವಿಷಯಗಳನ್ನು ತಿಳಿಸ್ಕೊಡಿದ್ದಕ್ಕೆ, ದೇವರು ತಿಳಿಸ್ಕೊಟ್ಟಿದಂತ ವಾಕ್ಯಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಇಲ್ಲಿ ತನಕ ನಮಗೆ ಆಲ್ಮೋಸ್ಟ್ ಎಲ್ಲ ಅರ್ಥ ಆಗಿದೆ ಎಂಬುದಾಗಿ ನನ್ನ ಅನಿಸಿಕೆ. ಮತ್ತೆ ಏನಾದರೂ ಪ್ರಶ್ನೆ ಇರೋದಾದ್ರೆ ಮುಂದೆ ನಾವು ಮತ್ತೆ ಸಹೋದರ ಮುಖಾಂತರ ನಾವು ಕೇಳಲಿಕ್ಕೆ ನಾವು ಮುಂದೆ ಬರೋಣ. ಪ್ರೈಸ್ ಲಾರ್ಡ್ ಬ್ರದರ್ಸ್, ಪ್ರೈಸ್ ಲಾರ್ಡ್ ಸಿಸ್ಟರ್. ನಿಮ್ಗೆ ಧನ್ಯವಾದ ಬ್ರದರ್. ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್ ಬ್ರದರ್ಸ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಬ್ರದರ್ ಶ್ರೀನಿವಾಸ್, ಬ್ರದರ್ ಮೈಕಲ್. ತುಂಬಾ ಒಳ್ಳೆಯ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನೀವು ನಿಜವಾದ ಸಭೆ ಮತ್ತೆ ಸಭೆಯಾಗಿ ಕೂಡುವುದು, ಇದರ ಅರ್ಥ ಏನು ಎಂಬುದನ್ನು ನೀವು ವಿವರಿಸಿದ್ದೀರಾ. ಸೊ ಅದಕ್ಕೆ ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೊ ನಾವು ಅರಿತ ವಿಷಯದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಗಳಲ್ಲಿ ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ಇವತ್ತು ನಾವು ಧ್ಯಾನಿಸಿದೆವು ಸಭೆ ಅಂತ ಹೇಳಿದ್ರೆ ಏನು. ಸಭೆ ಅಂತ ಹೇಳಿದ್ರೆ ಯಾವುದೇ ಕಟ್ಟಡವಲ್ಲ. ಸಭೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವ ಒಬ್ಬ ಕ್ರೈಸ್ತ ವಿಶ್ವಾಸಿ ಆತನೇ ಸ್ವತಃ ಸಭೆಯಾಗಿದ್ದಾನೆ. ಯಾಕೆಂದ್ರೆ ಸಭೆ ಅಂತ ಹೇಳಿದ್ರೆ ಕ್ರಿಸ್ತನ ದೇಹವಾಗಿದೆ. ನಾವು ಎಫೆಸ 1:21-22 23 ನಾವು ಧ್ಯಾನಿಸಿದೆವು. ಸಭೆ ಅಂತ ಹೇಳಿದ್ರೆ ಅದು ಕ್ರಿಸ್ತನ ದೇಹ. ಕ್ರಿಸ್ತನ ದೇಹ ಅಂತ ಹೇಳಿದ್ರೆ ದೇವರು ಇವಾಗ ನಮ್ಮ ಒಳಗಿದ್ದಾರೆ. ಸೊ ಸಭೆ ಅಂತ ಹೇಳಿದ್ರೆ ನಾವು ಸ್ವತಃ ಆಗಿದ್ದೇವೆ. ದೇವರ ವಾಕ್ಯವನ್ನು ಯಾರು ಕೇಳಿ ನಡೀತಾರೆ ಅವರೇ ಸಭೆ ಆಗಿದ್ದಾರೆ ಎಂಬುದನ್ನು ನಾವು ಧ್ಯಾನಿಸಿದೆವು. ಕ್ರಿಸ್ತನಲ್ಲಿ ಒಂದಾಗಿ ಸೇರಿದ ಎಲ್ಲಾ ಕ್ರೈಸ್ತ ವಿಶ್ವಾಸಿಗಳು ಕ್ರಿಸ್ತನ ನೇತೃತ್ವದಲ್ಲಿ ಒಂದೇ ದೇಹವಾಗಿ ಇರುವರು ಎಂಬುದನ್ನು ನಾವು ತಿಳಿದೆವು ಇವತ್ತು ವಾಕ್ಯದ ಭಾಗದಲ್ಲಿ. ಸೊ ಯಾರೆಲ್ಲ ಇವಾಗ ಆ ಒಂದು ಕಟ್ಟಡಕ್ಕೆ ದೇವರ ಆಲಯ ಮತ್ತೆ ದೇವರ ಸಭೆ ಅಂತೇಳಿ ಏನು ಕರೀತಾರೆ ಅವರೆಲ್ಲರೂ ದೇವರ ವಾಕ್ಯವನ್ನು ಮೀರಿ ನಡೆಯುವವರಾಗಿದ್ದಾರೆ. ಬಟ್ ನಾವು ಧ್ಯಾನಿಸಿದೆವು ಸಭೆ ಅಂತ ಹೇಳಿದ್ರೆ ದೇವರ ವಾಕ್ಯವನ್ನು ಕೇಳಿ ಅದರಂತೆ ಕೈಕೊಂಡು ನಡೆಯುವ ಕ್ರೈಸ್ತ ವಿಶ್ವಾಸಿ ಸಭೆಯಾಗಿದ್ದಾನೆ. ಸೊ ಯಾರೆಲ್ಲ ಇದನ್ನು ಮುರಿತಾರೆ ಅವರು ನಿಜವಾದ ಕ್ರಿಸ್ತನ ಸಭೆಯ ಭಾಗ ಅಲ್ಲ ಅನ್ನುವಂಥದ್ದನ್ನು ತಾವೇ ತಮ್ಮ ಕ್ರಿಯೆಗಳಿಂದ, ತಮ್ಮ ಆಚರಣೆಗಳಿಂದ ಅದನ್ನು ಸಾಕ್ಷಿ ನೀಡುವವರಾಗಿದ್ದಾರೆ. ಸೊ ಅದಕ್ಕೆ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುವುದು ತುಂಬಾ ಅವಶ್ಯಕವಾಗಿದೆ. ಸಭೆಯಾಗಿ ಕೂಡುವುದು ಅಂದರೆ ಅರ್ಥವೇನು? ಸಭೆಯಾಗಿ ಕೂಡುವುದು ಅಂತ ಹೇಳಿದ್ರೆ ಕ್ರೈಸ್ತ ವಿಶ್ವಾಸಿಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಒಂದಾಗಿ ಸೇರಿ ಪ್ರೀತಿಯನ್ನು, ಏಕತೆಯನ್ನು ಮತ್ತು ಕ್ರಿಸ್ತನಲ್ಲಿ ಇರುವ ಸಹಭಾಗಿತ್ವವನ್ನು ವ್ಯಕ್ತಪಡಿಸುವ ಅದೊಂದು ಪ್ರಕ್ರಿಯೆಯಾಗಿದೆ. ಅಂದರೆ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಏಕತೆ ಮತ್ತೆ ಕ್ರಿಸ್ತನ ಸಹಭಾಗಿತ್ವವನ್ನು ನಾವು ವ್ಯಕ್ತಪಡಿಸುವ ಪ್ರಕ್ರಿಯೆ ಅದು ಸಭೆಯಾಗಿ ಕೂಡುವಂತದ್ದಾಗಿದೆ. ಮತ್ತೆ 18:20 ನಾವು ದಾಟಿಸಬಹುದು. ಯೇಸು ಕ್ರಿಸ್ತರು ಹೇಳ್ತಾರೆ, 2 ಅಥವಾ 3 ಇಲ್ಲಿ ಕೂಡಿ ಬರ್ತಾರೆ, ಅವರ ಮಧ್ಯದಲ್ಲಿ ಸ್ವತಃ ದೇವರು ಅವರ ಮಧ್ಯದಲ್ಲಿ ಇರ್ತಾರೆ. ಯಾಕಂದ್ರೆ ನಮ್ಮ ದೇಹವೇ ದೇವರ ಆಲಯವಾಗಿದೆ. ಸೊ ನಾವು ಎಲ್ಲಿ ಕೂಡಿದ್ರು ಕೂಡ ದೇವರು ನಮ್ಮ ಜೊತೆ ಇರ್ತಾರೆ. ಮತ್ತೆ ನಾವು ಯೋಹಾನ 4:21 ಓದುವಾಗ ಅಲ್ಲಿ ಯೇಸು ಕ್ರಿಸ್ತರು ಸಮಾರ್ಯದ ಸ್ತ್ರೀಗೆ ಹೇಳಿದ ಮಾತೇನು, ತಂದೆಯನ್ನು ಆರಾಧಿಸುವ ಒಂದು ಕಾಲ ಬರುವುದು. ಆ ಕಾಲದಲ್ಲಿ ತಂದೆಯನ್ನು ಆರಾಧಿಸಬೇಕಾದ್ರೆ ಯಾವುದೇ ಬೆಟ್ಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ, ಅಥವಾ ಯಾವುದೇ ಯೆರೂಸಲೇಮಿಗೆ, ಅಲ್ಲಿ ಯೆರೂಸಲೇಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯೆರೂಸಲೇಮ್ ಯಾಕಂತ ಹೇಳಿದ್ರೆ ಯೆರೂಸಲೇಮಿನಲ್ಲಿ 2ನೇ ಆಲಯ ಟೆಂಪಲ್ ಅಲ್ಲಿತ್ತು ಯೆರೂಸಲೇಮ್ ಅಲ್ಲಿ. ಸೊ ದೇವರಲ್ಲಿ ಹೇಳ್ತಾರೆ ಯೆರೂಸಲೇಮಿಗೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ, ಅಂದ್ರೆ ಯಾವುದೇ ಜಾಗಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನಾವು ಸಭೆಯಾಗಿ ಕೂಡುವುದಕ್ಕೆ ಒಂದು ಮನೆಯಲ್ಲಿ ಕೂಡ ಕೂಡಬಹುದು. ಇವಾಗ ಆದಿ ಅಪೊಸ್ತಲರ ನಾವು ಜೀವನ ಕ್ರಮವನ್ನು ನೋಡಿದ್ರೆ ಅವರು ಮನೆಗಳಲ್ಲಿ ಸಭೆ ಕೊಡ್ತಾ ಇದ್ರು. ಸೊ ಅದಕ್ಕೆ ಸಭೆಯಾಗಿ ಕೂಡುವುದು ಅಂತ ಹೇಳಿದ್ರೆ ಕ್ರಿಸ್ತನ ಪ್ರೀತಿ, ಏಕತೆ ಮತ್ತು ಕ್ರಿಸ್ತನಲ್ಲಿರುವ ಸಹಭಾಗಿತ್ವವನ್ನು ನಾವು ವ್ಯಕ್ತಪಡಿಸುವುದು ಪ್ರಕ್ರಿಯೆಯಾಗಿದೆ ಎಂಬುದನ್ನು ನಾವು ಇವತ್ತು ಧ್ಯಾನಿಸಿದೆವು. ಸೊ ನಿಜವಾದ ಆರಾಧನೆ ಮತ್ತು ಸಹಭಾಗಿತ್ವ ಏನಿದೆ ಅದು ಕಟ್ಟಡಕ್ಕೆ ಸೀಮಿತವಲ್ಲ. ಇದನ್ನು ನಾವು ದೃಢಪಡಿಸಿಕೊಳ್ಳಬೇಕು ನಮ್ಮ ಜೀವಿತದಲ್ಲಿ. ನಿಜವಾದ ಆರಾಧನೆ ಮತ್ತು ಸಹಭಾಗಿತ್ವ ಏನಿದೆ ಅದು ಕಟ್ಟಡಕ್ಕೆ ಸೀಮಿತವಲ್ಲ, ಅವು ಕ್ರಿಸ್ತನ ಮೇಲೆ ಕೇಂದ್ರೀಕೃತವಾಗಿದೆ. ಅಂದ್ರೆ ಕ್ರಿಸ್ತನೇ ಸಮಸ್ತರಲ್ಲಿ ಸಮಸ್ತವಾಗಿದ್ದಾನೆ, ಕ್ರಿಸ್ತನಲ್ಲಿ ಪ್ರತಿಯೊಂದು ವಿಷಯವೂ ಕೇಂದ್ರೀಕೃತವಾಗಿದೆ. ಮತ್ತೆ ಜ್ಞಾನೋಕ್ತಿಗಳು 27:2 ಕೂಡ ದೇವರಲ್ಲಿ ಹೇಳಿದ್ದಾರೆ, ಆತ್ಮಸ್ತುತಿ ಬೇಡ ಅಂತೇಳಿ. ಪರರು ಸ್ತುತಿಸಿದರೆ ಸ್ತುತಿಸಲಿ. ಬಟ್ ಒಬ್ಬ ಮನುಷ್ಯ ತನ್ನನ್ನು ತಾನು ಹೆಚ್ಚಿಸಿಕೊಂಡು ಆ ಒಂದು ಕಟ್ಟಡವನ್ನು ಕಟ್ಟಿ ಅದಕ್ಕೆ ಆಲಯ, ಸಭೆ ಅಂತೇಳಿ ಹೇಳಿ ಅಲ್ಲಿ ಕೂತ್ಕೊಂಡು ಉಳಿದವರಿಂದ ಆತನು ಕಲೆಕ್ಷನ್ ಮಾಡಿ ತನ್ನನ್ನು ಹೆಚ್ಚಿಸಿಕೊಳ್ಳುವುದಾದರೆ ಆತನು 2 ಥೆಸಲೋನಿಕ 2ನೇ ಅಧ್ಯಾಯದ 3 ಮತ್ತು 4ನೇ ವಾಕ್ಯದ ಕೆಳಗಡೆಯಲ್ಲಿ ಬರುವನಾಗಿದ್ದಾನೆ. ಅಂದ್ರೆ ಅಧರ್ಮ ಸ್ವರೂಪನಾಗಿ ಆತನು ಕಾಣುವನಾಗಿದ್ದಾನೆ. ಇದು ದೇವರ ವಾಕ್ಯ ಹೇಳಿದೆ, ನಾನಲ್ಲ. ದೇವರ ವಾಕ್ಯದಲ್ಲಿ ಇದು ಬರೆದಿದೆ. ಅದಕ್ಕೋಸ್ಕರವಾಗಿ ನಾವು ಎಚ್ಚರಿಕೆಯಲ್ಲಿ ಇರಬೇಕು. ಸೊ ದೇವರ ರಾಜ್ಯದಲ್ಲಿ ನಮ್ರತೆ ಮತ್ತು ಸೇವಕತ್ವವೇ ನಿಜವಾದ ಮಹತ್ವದ ಗುರುತುಗಳು ಎಂದು ನಾವು ತಿಳಿದೆವು. ದೇವರ ರಾಜ್ಯದಲ್ಲಿ ನಮ್ರತೆ
ಮತ್ತು ಸೇವಕತ್ವ ಏನಿದೆ ಅದು ನಿಜವಾದ ಮಹತ್ವದ ಗುರುತುಗಳಾಗಿದೆ. ಅಂದ್ರೆ ಒಬ್ಬರಿಗೊಬ್ಬರು ನಾವು ತಗ್ಗಿಸಿಕೊಂಡು ನಡೆಸಬೇಕಂತೇಳಿ ಇದರ ಅರ್ಥ. ಆದಿ ಅಪೊಸ್ತಲರ ಮಾದರಿಯನ್ನು ಕೂಡ ಹಿಂಬಾಲಿಸಬೇಕು. ಸಹೋದರ ಮುಖಾಂತರ ಧ್ಯಾನಿಸಿದರು. ಪೌಲನು ಹೇಳ್ತಾನೆ 1 ಕೊರಿಂಥ 11:1 ಮತ್ತು ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3:17 ಹೇಳ್ತಾನೆ, ಅವರು ಕ್ರಿಸ್ತನನ್ನು ಹಿಂಬಾಲಿಸಿದ ಪ್ರಕಾರ ನಾವು ಅವರ ಮಾದರಿಯನ್ನು ಅಂದ್ರೆ ಅವರ ಬೋಧನೆಯನ್ನು ಹಿಂಬಾಲಿಸಿ ನಡೆಯಬೇಕು. ಇವಾಗ ಸಹೋದರ ಹೇಳಿದ್ರು, ಪೌಲನು ಆ ಪುಸ್ತಕ 28ನೇ ಅಧ್ಯಾಯದಲ್ಲಿ ಓದುವಾಗ ಆತನು ಬಾಡಿಗೆ ಮನೆಯಲ್ಲಿ ಇದ್ದು ಸುವಾರ್ತೆಯನ್ನು ಸಾರಿ ಸೇವೆಯನ್ನು ಮಾಡಿ ತನ್ನ ಬಳಿಗೆ ಬರುವವರನ್ನು ಅದನ್ನು ಸೇರಿಸಿಕೊಳ್ಳುತ್ತಾ ಇದ್ದಾನಲ್ಲಿ. ಸೊ ಅದಕ್ಕೆ ಅಪೋಸ್ತಲರ ಬೋಧನೆಗಳನ್ನು ಅನುಸರಿಸಲು ಅವರು ಹೇಳಿದ್ದಾರೆ. ಮತ್ತೆ ಆದಿಯಲ್ಲಿ ಕ್ರೈಸ್ತ ವಿಶ್ವಾಸಿಗಳು ತಮ್ಮ ಮನೆಗಳಲ್ಲಿ ಸಣ್ಣ ಗುಂಪುಗಳಾಗಿ ಸೇರಿ ದೇವರ ವಾಕ್ಯವನ್ನು ಘನಪಡಿಸ್ತಾ ಇದ್ದರು ಅವರು. ಇದರಿಂದ ನಾವು ದೇವರ ನಿಜವಾದ ಚಿತ್ತದ ಪ್ರಕಾರ ಅಪೋಸ್ತಲರ ಬೋಧನೆಗಳನ್ನು ಅನುಸರಿಸಬೇಕು. ಈ ರೋಮನ್ ಪೌರಾಣಿಕ ಸಂಪ್ರದಾಯಗಳಿಂದ ಬಂದ ಇಂದಿನ ಪರಂಪರ ಪದ್ಧತಿಗಳನ್ನು ನಾವು ಅನುಸರಿಸಲೇಬಾರದು. ಇವಾಗ ಏನೆಲ್ಲ ಈ ದೊಡ್ಡ ದೊಡ್ಡ ಟೈಟ್ಲಿಂಗ್ ಮಾಡಿ ಕಟ್ಟಡ ಕಟ್ಟಿ ಅದರಲ್ಲಿ ಸೇರ್ತಾರೆ, ಅದೆಲ್ಲ ಪೇಗನ್ ರೋಮನ್ ಅಂದ್ರೆ ರೋಮನ್ ಧರ್ಮ ಅದರ ಹಿನ್ನೆಲೆ ಬಂದಿದೆ ಅಲ್ಲಿಂದಲೇ. ಸೊ ಅದರಲ್ಲಿ ನಾವು ಅದಕ್ಕೆ ಭಾಗಿಗಳಾಗಬಾರದು. ಪ್ರಕಟಣೆ 18:4 ವಾಕ್ಯದಲ್ಲಿ ಅವಳ ಪಾಪದಲ್ಲಿ ಭಾಗಿಗಳು ಆಗಬೇಡಿ ಅಂತ ದೇವರು ಹೇಳಿದ್ದಾರೆ. ಸೊ ಅದಕ್ಕೆ ಸಭೆಯಾಗಿ ಸೇರುವುದು ದೇವರ ನ್ಯಾಯ ತೀರ್ಪಿಗೆ ಒಳಗಾಗಬಾರದಾದರೆ ನಾವು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಲಾಭಕ್ಕೆ ದೇವರ ವಾಕ್ಯ ಮೀರಿ ನಡೆಯಬಾರದು ಅಂತೇಳಿ ನಾವು ಧ್ಯಾನಿಸಿದೆವು. ದೇವರ ವಾಕ್ಯದಲ್ಲಿ ನೆಲೆಗೊಂಡು ಎಲ್ಲಾ ಕಾರ್ಯಗಳನ್ನು ಕ್ರಿಸ್ತನ ಸಭೆಯಲ್ಲಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಸಬೇಕು ಅಂತೇಳಿ ನಾವು ತಿಳಿದೆವು. ಒಬ್ಬ ನಿಜವಾದ ಕ್ರಿಸ್ತನ ಸಭೆ ಏನಾಗಿದೆ ಅದು ದೇವರ ವಾಕ್ಯವನ್ನು ಕೇಳಿ ನಡೆದುಕೊಳ್ಳುವುದು ಅಂತೇಳಿ ನಾವು ಧ್ಯಾನಿಸಿದೆವು. ಸೊ ಈ ಎಲ್ಲ ವಾಕ್ಯ ಪಾಯಿಂಟ್ಸ್ ಗಳನ್ನು ನಾವು ಇವತ್ತು ಧ್ಯಾನಿಸಿದ್ದೇವೆ. ಸೊ ಅದಕ್ಕೆ ಒಂದು ವೇಳೆ ನಿಮಗೆ ಇದರಲ್ಲಿ ಯಾವುದಾದರೆ ಪ್ರಶ್ನೆ ಇರುವುದಾದರೆ ಅಥವಾ ಏನಾದರೂ ಕ್ವಶನ್ಸ್ ಇರುವುದಾದರೆ ಇಲ್ಲಿ ನಮ್ಮ ನಂಬರ್ಸ್ ಗಳನ್ನು ಸಹೋದರರು ರಿಫ್ಲೆಕ್ಟ್ ಮಾಡಿದ್ದಾರೆ. ಎನಿ ಟೈಮ್ ನೀವು ಕಾಲ್ ಮಾಡಬಹುದು. ನಾವು ವಾಕ್ಯ ಡಿಸ್ಕಸ್ ಮಾಡುವ, ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವ, ಸತ್ಯದಲ್ಲಿ ನೆಲೆಗೊಳ್ಳುವ, ಮತ್ತೆ ಇನ್ನು ಮುಂದಿನ ಭಾಗದಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಾವು ವಾಕ್ಯ ಭಾಗದಿಂದ ಧ್ಯಾನಿಸುವ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಸಹೋದರರಿಗೆ ಪುನರಾವರ್ತಿ ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳು. ಸೊ ಅದಕ್ಕೆ ನಾನು ಇವತ್ತಿನ ಈ ಭಾಗದ ಈ ವಿಷಯದ ಎಲ್ಲ ಮಹಿಮೆಯನ್ನು, ಘನವನ್ನು, ಮಾನವನ್ನು ಎಲ್ಲವನ್ನು ನಮ್ಮ ಕರ್ತನು, ಒಡೆಯನು, ರಕ್ಷಕನೂ ಆದ ಏಕದೇವರ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು.